ಪ್ರಿಯ ವೀಕ್ಷಕರೇ, ಅನ್ಬಾಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಹೊಸ ಒಬ್ಬರು ಅತಿಥಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ಕಡಬ ಪರಿಸರದಲ್ಲಿ ಒಂಥರ ಎಲ್ರಿಗೂ ಪರಿಚಯ ಇರುವಂತಹ ಒಂದು ಮುಖ ಇದು. ಅಂದರೆ ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪುರಸ್ಕಾರಕ್ಕೆ ಭಾಜನಾಗಿರುವಂತಹ ಸತೀಶ್ ಭಟ್ ಬಿಲ್ನೆಲೆ ಅಂತ ಹೇಳುವಂತಹ ಒಬ್ಬರು ಅದ್ಭುತ ಮನುಷ್ಯರನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಾಧಕರ ಹೆಜ್ಜೆ ಅಂತ ಹೇಳುವಂತಹ 2ನೇ ಎಪಿಸೋಡ್ಗೆ ಎಲ್ಲರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಅಧ್ಯಾಪಕರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಘೋಷ ವಾಕ್ಯದಂತೆ ಗುರುಗಳು ಅಂತ ಹೇಳಿದ್ರೆ ಒಂಥರ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನ ಸೃಷ್ಟಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುವಂತಹವರು. ತಾಯಿ ಯಾವಾಗ ನಮಗೆ ಮೊದಲ ಗುರು ಆಗ್ತಾರೋ ಅದೇ ರೀತಿ ಆ ನಂತರ ಮಕ್ಕಳನ್ನ ಬೆಳೆಸಿ ಅವರಿಗೆ ಒಂದು ಉತ್ತಮ ಶಿಕ್ಷಣ ನೀಡುವಲ್ಲಿ ಗುರುಗಳ ಪಾತ್ರ ಮಹತ್ವದ್ದು. ಅಂತಹ ಒಂದು ಗುರುಗಳನ್ನ ಇವತ್ತು ಸಂದರ್ಶನ ಮಾಡೋದು ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ಈ ಒಂದು ಸಂದರ್ಶನ ಮಾಡಬೇಕಾದ್ರೆ ಇವರು ಏನಾದರೂ ಸಾಧನೆ ಮಾಡಿರಲೇಬೇಕಾಗತ್ತೆ. ಇವರು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತ ಹೇಳೋದನ್ನ, ಜೊತೆಗೆ ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳೋದನ್ನ, ಎಲ್ಲ ವಿಚಾರಗಳನ್ನ ಇವರಿಂದನೇ ಇವತ್ತು ಕೇಳಿ ತಿಳ್ಕೊಳ್ಳೋಣ. ಮೊಟ್ಟ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ, ಸರ್ ತಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ತಮ್ಮ ಹುಟ್ಟೂರಿನ ಬಗ್ಗೆ ಹೇಳೋದಾದ್ರೆ. ಸರಿ, ನನ್ನ ಹುಟ್ಟೂರು ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಪಂಡಿಜೆ ಅಂತ ಒಂದು ಸಣ್ಣ ಹಳ್ಳಿ. ಅಲ್ಲಿ ಈಗಲೂ ಪೋಸ್ಟ್ ಆಫೀಸ್ ಇಲ್ಲ, ಈಗಲೂ ಬ್ಯಾಂಕ್ ಇಲ್ಲ, ಈಗಲೂ ಮತ್ತು ಒಂದು ದ್ವೀಪದ ಹಾಗಿತ್ತು ನಾನು ಕಲಿಯುವಾಗ. ಅದಕ್ಕೆ ರಸ್ತೆ ಇರಲಿಲ್ಲ, ದೋಣಿಯ ಆಶ್ರಯ ಇತ್ತು ಅಂಥ ಒಂದು ಸಣ್ಣ ಪ್ರದೇಶ. ಆದರೆ ಅಲ್ಲಿ ಒಂದು ಕಲಿಕೆಯ ವಾತಾವರಣ ಇತ್ತು. ಪಂಡಿಜೆ ಅಂತ ನಮ್ಮ ಚಿಕ್ಕ ಗ್ರಾಮ, ಒಂದು 300-400 ಜನ ಇರುವಂಥ ಗ್ರಾಮ ಅದು. ಆದರೆ ಅಲ್ಲಿ ಕಲಿಕಾ ವಾತಾವರಣ ಚೆನ್ನಾಗಿತ್ತು, ಒಳ್ಳೆ ಶಾಲೆ ಇತ್ತು. ನಾನು ಪ್ರಾಥಮಿಕ ಶಾಲೆಯನ್ನು, ಸರ್ಕಾರಿ ಪ್ರಾಥಮಿಕ ಶಾಲೆ ಪಂಡಿಜೆ ಅಂತೇಳಿ ಈಗಲೂ ಇದೆ ಅದು, ಆ ಶಾಲೆಯಲ್ಲಿ ಕಲ್ತದ್ದು ನಾನು. ನನ್ನ ಅಣ್ಣಂದರು ಅಲ್ಲೇ ಕಲ್ತದ್ದು. ಅಲ್ಲಿ ಬೇರೆ ದಾರಿ ಇರಲಿಲ್ಲ, ಅಲ್ಲಿ ಹತ್ತಿರ 1 ಕಿಲೋಮೀಟರ್ ಒಳಗಿತ್ತು. 1ನೇಯಿಂದ 7ನೇವರೆಗೆ ಅಲ್ಲೇ ಕಲಿತೆ ನಾನು. ಆಮೇಲೆ ಅಲ್ಲಿ ಕಲಿಕೆಯ ವಾತಾವರಣ ತುಂಬ ಚೆನ್ನಾಗಿತ್ತು. ಆರ್ಥಿಕ ಬಡತನ ಇತ್ತು, ಅದು ಎಲ್ರಿಗೂ ಇತ್ತು, ಊರಲ್ಲಿ ಇಡೀ ಎಲ್ರಿಗೂ ಇರುವಂಥ ವಿಷಯ ಅದು. ಮತ್ತು ಅದು ಸಹಜವಾಗಿತ್ತು. ಅದನ್ನು ನಾವು ಒಂಥರ ಅದೊಂದು ಶಾಪ ಅಂತ ತಿಳ್ಕೊಳ್ಳೇ ಇಲ್ಲ. ಅದೊಂದು ಕಲಿಕಾ ವಾತಾವರಣ ಚೆನ್ನಾಗಿದ್ದ ಕಾರಣ ನಾವು ಓದುವ ಬಗ್ಗೆ, ಕಲಿಯುವ ಬಗ್ಗೆ ಒಂದು ಮನೆಯಲ್ಲಿ ಒಂದು ವಾತಾವರಣ ಇತ್ತು. ಹಾಗಾಗಿ ಆ ವಿದ್ಯಾಭ್ಯಾಸ ಅಲ್ಲಿ ಆಯಿತು. ಆಮೇಲೆ ಪ್ರೌಢಶಾಲೆ ನನಗೆ ಹೋಗಲಿಕ್ಕೆ 5 ಕಿಲೋಮೀಟರ್ ನಡಿಬೇಕಿತ್ತು. ಮತ್ತು ದೋಣಿ ಆಶ್ರಯ ಇತ್ತು. ಹಾಗಾಗಿ ನಡ್ಕೊಂಡು ಬರೋದು ತುಂಬ ಕಷ್ಟ ಇತ್ತು. ಹಾಗೆ ನಾನು ಉಡುಪಿಗೆ ಹೋದೆ. ಅಲ್ಲಿ ಪೇಜಾವರ ಮಠ ಅಂತ, ಪೇಜಾವರ ಶ್ರೀಗಳ ಮಠ, ಅಲ್ಲಿ ನಿಲ್ಲಿಕ್ಕೆ ಆಶ್ರಯ ಇತ್ತು, ಊಟ ಕೊಡ್ತಿದ್ರು. ಹಾಗಾಗಿ ಅಲ್ಲಿ ನಾನು ಪ್ರೌಢಶಾಲೆಯಲ್ಲಿ ನಾನು ಅಧ್ಯಯನ ಮಾಡಿದೆ. ಆಮೇಲೆ ಅಲ್ಲೇ PUC. ಪುನಃ ನಾವು ಹುಡುಕಿದ್ದು ಸರ್ಕಾರಿ ಶಾಲೆಗಳನ್ನೇ, ಯಾಕಂದರೆ ಆರ್ಥಿಕ ಬಡತನ ಇತ್ತು. ಅದಕ್ಕೆ ಅಲ್ಲಿ ಕಡಿಮೆ ವೆಚ್ಚದಲ್ಲಿ ಎಲ್ಲಿ ಆಗ್ತದೆ ಅಂತ ನೋಡಿ ಆದಾಯ ಸರ್ಟಿಫಿಕೇಟ್ಗಳನ್ನು ಮಾಡಿ ಕಡಿಮೆ ವೆಚ್ಚದಲ್ಲಿ ಅಲ್ಲೇ ಜೂನಿಯರ್ ಕಾಲೇಜಲ್ಲಿ PUC ಸೈನ್ಸ್ ಮಾಡಿದೆ. ಆಮೇಲೆ BScಗೆ ಪೂರ್ಣಪ್ರಜ್ಞಾ ಕಾಲೇಜಿಗೆ ಬಂದೆ. ಅಲ್ಲಿ BSc ಮಾಡಿ B.Ed ಮಾಡಲಿಕ್ಕೆ ನಾನು ಮಂಗಳೂರಿಗೆ ಬಂದೆ. ಅಲ್ಲಿಯೂ ಪುನಃ ಹುಡುಕಿದ್ದು ನಾವು ಸರ್ಕಾರಿ ಸಂಸ್ಥೆಯನ್ನೇ, ಯಾಕಂದರೆ ಪುನಃ ಹಣದ ಅಡಚಣೆ ಇತ್ತಲ್ಲಿ. ಅಲ್ಲಿಯೂ ನನಗೆ ಮೆರಿಟ್ ಸೀಟ್ ಸಿಕ್ಕಿತ್ತು. ಹಾಗೆ B.Ed ಆದಮೇಲೆ ಮತ್ತೆ ನಾನು ಬಂದು ಸೇರಿದ್ದು ಇಲ್ಲಿ ಪುತ್ತೂರು ತಾಲೂಕಿನ ಬಿಳಿನೆಲೆಯ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ. ಅದು ನನ್ನ ಮೊದಲ ಶಾಲೆ. ಅಲ್ಲಿ ಬಂದು 1989ರಲ್ಲಿ ಬಂದು ಸೇರಿದೆ. ಬಾಲ್ಯದಲ್ಲಿ ನಾನು ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ನನಗೆ ಚಟುವಟಿಕೆಯಲ್ಲಿ ಆಸಕ್ತಿ ಇತ್ತು, ಕಲಿಕೆಯಲ್ಲಿ ಆಸಕ್ತಿ ಇತ್ತು. ಹಾಗಾಗಿ ಒಂಥರ ಉತ್ಸಾಹಿ ಜೀವನವೇ ಅಂತ ಹೇಳ್ಬೋದು. ಅದರಲ್ಲಿ ಬೇಸರ ಪಡುವಂಥದ್ದು ಯಾವುದೇ ಎಲ್ಲ ಚೆನ್ನಾಗಿತ್ತು. ಸರ್ ತಮ್ಮ ದಿನಚರಿಯ ಬಗ್ಗೆ ತಿಳಿಯೋದಾದ್ರೆ? ಈಗಿನದ್ದು ಈಗ ದಿನಚರಿ ಆದರೆ, ನಾನು ಬೆಳಿಗ್ಗೆ 4:15 ಗಂಟೆ ಹೇಳ್ತೇನೆ, 5 ಗಂಟೆಗೆ 1 ಗಂಟೆ ವಾಕಿಂಗ್ ಹೋಗ್ತೇನೆ. ಈಗ ನಾನು ಇರೋದು ಪುತ್ತೂರಲ್ಲಿ. ನನ್ನ ಮನೆ ಹತ್ತಿರ ಒಂದು ಒಳ್ಳೆ ಸರ್ಕಾರಿ ಗ್ರೌಂಡ್ ಇದೆ, ಪುನಃ ಸರ್ಕಾರಿ ಆಶ್ರಯ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. 1 ಗಂಟೆ ನಾನು ವಾಕಿಂಗ್ ಮಾಡ್ತೇನೆ. ಅರ್ಧ ಗಂಟೆ ಈಗಲೂ ನಾನು ಯೋಗಾಭ್ಯಾಸ ಮಾಡ್ತೇನೆ. 6:30 ನಂತರ ನನ್ನ ದಿನಚರಿ, ಸ್ನಾನ, ಪೂಜೆ. ಮತ್ತು 8 ಗಂಟೆಗೆ ಹೊರಡ್ತೇನೆ. 8ವರೆಗೆ ಶಾಲೆಗೆ ತಲುಪ್ತೇನೆ, 8:15, 8:35. ಮತ್ತು ಸಂಜೆ 5 ಗಂಟೆವರೆಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಪಾಠ, ಅಧ್ಯಯನ, ಕಲಿಸುವುದು ಎಲ್ಲ ಒಟ್ಟಾಗಿ ನಡೀತದೆ. ಮತ್ತು ಮನೆಗೆ ಹೋಗಿ ಮನೆಯಲ್ಲೂ ನನಗೆ ಈ ಚಟುವಟಿಕೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗೆ ಸಂಜೆ ಇಮೇಲ್ಗಳನ್ನು ಬರೆಯೋದು, ಸಂಜೆಯ ತಯಾರಿ, ಹೀಗೆ ರಾತ್ರಿ 10 ಗಂಟೆವರೆಗೆ ನಿರಂತರವಾಗಿರ್ತೇನೆ. ಓದೋದು, ಈಗಲೂ ನಂದು ಓದೋದು ಅಭ್ಯಾಸ. 1 ಗಂಟೆ ಈಗಲೂ ಓದ್ತೇನೆ ಮನೆಯಲ್ಲಿ. ಇದು ನನ್ನ ದಿನಚರಿ. ಮತ್ತು ರಜಾ ದಿನಗಳಲ್ಲಿ ಬೇರೆ JC ಸಂಸ್ಥೆಯಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದ್ದರೆ, ಕಾರ್ಯಕ್ರಮಗಳಿದ್ದರೆ ರಜಾ ದಿನಗಳಲ್ಲಿ ಹೋಗ್ತೇನೆ, ಶಾಲಾ ದಿನಗಳಲ್ಲಿ ಇಲ್ಲ.
ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂತಹ ವಿಶೇಷ ಸಾಧನೆಯನ್ನು ಗಮನಿಸಿ ಸರ್ಕಾರದಿಂದ ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ತಮ್ಮನ್ನು ಹುಡುಕೊಂಡು ಬಂದಿದೆ. ಈ ಒಂದು ರಾಜ್ಯ ಪ್ರಶಸ್ತಿಯ ಬಗ್ಗೆ ನಿಮಗೆ ಹೇಗೆ ಅನಿಸ್ತಾ ಇದೆ? ಜೊತೆಗೆ ಈ ಒಂದು ಪ್ರಶಸ್ತಿಯು ತಮ್ಮ ಜವಾಬ್ದಾರಿಯನ್ನು ಹೇಗೆ ಹೆಚ್ಚಿಸಿದೆ? ನಿಮ್ಮ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೇನೆ. ಈ ಪ್ರಶಸ್ತಿ ನನ್ನ ಜವಾಬ್ದಾರಿ ಹೆಚ್ಚು ಮಾಡಿದೆ. ನಾನು ಇನ್ನು ಈಗೇನು ಕೆಲಸ ಮಾಡ್ತೇನೋ ಅದಕ್ಕಿಂತ ಹೆಚ್ಚು ಕೆಲಸ ಮಾಡುವಷ್ಟು ನನಗೆ ಸ್ಫೂರ್ತಿ ಬಂದಿದೆ ಮತ್ತು ನನ್ನ ಕರ್ತವ್ಯ ಅದು, ನಾನು ಮಾಡಲೇಬೇಕಾಗಿದೆ. ರಾಜ್ಯ ಪ್ರಶಸ್ತಿ ಮೊನ್ನೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಘೋಷಣೆ ಆಯಿತು. 4ನೇ ತಾರೀಕಿಗೆ ನನಗೆ ಫೋನ್ ಬಂತು, ನಾವು ಹೊರಟೆವು. ಅಲ್ಲಿ ವಿಧಾನಸಭೆಯಲ್ಲಿ ಬ್ಯಾಂಕ್ವೆಟ್ ಹಾಲ್ ಅಂತ ಇದೆ, ಅಲ್ಲಿ ರಾಜ್ಯ ಸರ್ಕಾರದಿಂದ ಕೊಡಮಾಡುವಂಥ ಇಡೀ ರಾಜ್ಯಕ್ಕೆ 11 ಶಿಕ್ಷಕರನ್ನು ಪ್ರೌಢಶಾಲೆಯಲ್ಲಿ ಮಾತ್ರ ಕೊಡ್ತಾರೆ. ಆ ಆಯ್ಕೆಯಲ್ಲಿ ನನ್ನ ಹೆಸರಿತ್ತು. ನಾವಲ್ಲಿ ಹೋಗಿ ನಮ್ಮ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರ ನೇತೃತ್ವದಲ್ಲಿ ಶಿಕ್ಷಣ ಸಚಿವರಿಂದ ಮತ್ತು ಇಲಾಖೆಯ ಎಲ್ಲ ಗಣ್ಯರಿಂದ, ಕಮಿಷನರು ಇವರಿಂದೆಲ್ಲ ಸ್ವೀಕರಿಸುವಾಗ ನನಗೆ ನನ್ನ ಬಾಲ್ಯ ನೆನಪಾಯಿತು. ನನ್ನ ಮೊದಲಿನ ಶಾಲೆ ಬಿಳಿನೆಲೆ ನೆನಪಾಯಿತು, ರಾಮಕುಂಜ ನೆನಪಾಯಿತು. ನನಗೆ ಸಹಾಯ ಮಾಡಿದ ಎಲ್ಲರೂ ನನಗೆ ಒಂಥರ ಸ್ಕ್ರೀನಲ್ಲಿ ಬಂದರು, ನನ್ನ ಕುಟುಂಬ ಸಮೇತ, ನನ್ನ ಫ್ರೆಂಡ್ ಸರ್ಕಲ್. ಇದು ನನ್ನ ಒಬ್ಬನಿಗೆ ಸಿಕ್ಕಿದ ಪ್ರಶಸ್ತಿ ಅಲ್ಲ, ನನ್ನ ಶಾಲೆಗೆ ಸಿಕ್ಕಿದ ಪ್ರಶಸ್ತಿ, ಬಿಳಿನೆಲೆ ಶಾಲೆಗೆ ಸಿಕ್ಕಿದ ಪ್ರಶಸ್ತಿ. ಅದನ್ನು ಅವರ ಪರವಾಗಿ ನಾನು ಸ್ವೀಕರಿಸಿದ್ದೇನೆ. ಅದು ಸ್ವೀಕರಿಸುವಾಗ ನನಗೊಂದು ಧನ್ಯತಾ ಭಾವ ಇತ್ತು. ಮತ್ತು ನಾನು ಪೇಜಾವರ ಶ್ರೀಗಳ ಆಶ್ರಯದಲ್ಲಿ ಬೆಳೆದ ಕಾರಣ ಅದೆಲ್ಲ ನನಗೆ ನೆನಪಿಗೆ ಬಂತು. ನನ್ನ ಬಾಲ್ಯವು ಎಲ್ಲವೂ ನೆನಪಾಯಿತು. ಒಂಥರ ಒಳ್ಳೆಯ ಅನುಭವ ಅದು. ಅದು ಹೇಳಲಿಕ್ಕಾಗುವಂಥದ್ದು, ಈಗ ಹೇಳಲಿಕ್ಕೆ ಆಗದೇ ಇರುವಂಥದ್ದು. ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಅಂತೂ ಸಂತೋಷ ಇತ್ತು, ತುಂಬ ಖುಷಿ ಇತ್ತು. ನಿಮ್ಮ ಶಿಕ್ಷಕ ವೃತ್ತಿ ಜೀವನದಲ್ಲಿ ಅತ್ಯಂತ ಸ್ಫೂರ್ತಿದಾಯಕ ಮತ್ತು ಅತ್ಯಂತ ಸವಾಲಿನ ಕ್ಷಣಗಳು ಯಾವುವು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅತ್ಯಂತ ಸ್ಫೂರ್ತಿದಾಯಕ ಅಂತ ಹೇಳಿದರೆ ಅಂಥದ್ದು ತುಂಬ ಇದೆ. ನಾನು ನನ್ನ ಪಾಠ ಪ್ರವಚನಗಳನ್ನು ಮಾಡುವಾಗ ಪ್ರತಿ ವರ್ಷ ವಿದ್ಯಾರ್ಥಿಗಳಲ್ಲಿ ನನ್ನ ವರ್ತನೆ ಬಗ್ಗೆ, ನನ್ನ ಪಾಠದ ಬಗ್ಗೆ ನಾನು ಏನು ಬದಲಾವಣೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ವಿದ್ಯಾರ್ಥಿಗಳಲ್ಲಿ ಒಂದು ಫೀಡ್ಬ್ಯಾಕ್ ಅಂತ ಹೇಳ್ತಾರೆ, ಹಿಮ್ಮಾಹಿತಿ, ಅದಂತೆ ಕೊಡ್ತೇನೆ. ಈಗಲೂ ತಗೊಳ್ತೇನೆ, ಕಳೆದ ವರ್ಷವೂ ತಗೊಂಡಿದ್ದೇನೆ. ಅದರಲ್ಲಿ ಒಂದು 50% ತುಂಬ ಚೆನ್ನಾಗಿರ್ತದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ, ನೀವು ಹೀಗೆ ಪಾಠ ಮಾಡಿ ಸರ್, ಈ ರೀತಿ ಮಾಡಿ ಸರ್ ಅಂತ. ಆ ವಿದ್ಯಾರ್ಥಿಗಳೇ ನನಗೆ ಸ್ಫೂರ್ತಿ ಕೊಟ್ಟರು. ಈಗ ನಾವಿಲ್ಲಿ ಲ್ಯಾಬ್ ಮಾಡಿದ್ದೇವೆ, ಮತ್ತು ಸೈನ್ಸ್ ಲ್ಯಾಬ್ ಮಾಡಿದ್ದೇವೆ. ಇದೆಲ್ಲ ಇಂಪ್ರೂವ್ಮೆಂಟಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳೇ ಕಾರಣ. ನಿಜವಾದ ಸ್ಫೂರ್ತಿ ನನಗೆ ಶಾಲೆಗೆ ಬಂದರೆ ಆ ವಿದ್ಯಾರ್ಥಿಗಳ ಒಂದು ಉತ್ಸಾಹಿ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರೇ ನನಗೆ ಸ್ಫೂರ್ತಿ. ಮತ್ತು ಶಾಲೆಯ ವಾತಾವರಣ ಸ್ಫೂರ್ತಿ. ಅದು ಸವಾಲಿನ ವಿಷಯ ಅಂತ ಹೇಳಿದರೆ, ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಅವರು ನಾನು ಯಾಕೆ ಶಾಲೆಗೆ ಬರಬೇಕು, ನಾನು ಯಾಕೆ ಓದಬೇಕು ಅಂತ ಆಗ ಏಜಲ್ಲಿ ಗೊತ್ತಾಗಿರೋದಿಲ್ಲ. ಇದನ್ನು ಕನ್ವಿನ್ಸ್ ಮಾಡೋದು ತುಂಬ ಸವಾಲಿನ ಕೆಲಸ. ಅದು ಈಗಲೂ ಮಾಡ್ತಾ ಇದ್ದೇನೆ. ನಾನೊಂದು 99% ಯಶಸ್ವಿಯಾಗಿದ್ದೇನೆ ಅದರಲ್ಲಿ. ಯಾಕೆ ತಾನು ಕಲಿಬೇಕು ಅಂತ. ಹಾಗೆ ಆ ಪ್ರಾಯದಲ್ಲಿ ಅವರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಸಲ ವಿದ್ಯಾರ್ಥಿಗಳ ಮನೆಗೆ ಹೋಗಿದ್ದೇನೆ, ಅವರು ಶಾಲೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಈಗ ಅವರು ಹೇಳ್ತಾರೆ, ಸರ್ ನೀವು ಆವತ್ತು ನನ್ನ ಮನೆಗೆ ಬಂದ ಕಾರಣ ನಾನು ಈಗ ಶಾಲೆಗೆ ಬಂದೆ, ಕಂಪ್ಲೀಟ್ ಮಾಡಿದೆ, ಈಗ ನಾನು ಪಾಸ್ಪೋರ್ಟ್ ಮಾಡಿದೆ. ಇದೆಲ್ಲ ಹೇಳುವಾಗ ನಮಗೊಂಥರ ಹೊಟ್ಟೆ ತುಂಬಿದಾಗ ಆಗ್ತದೆ, ಖುಷಿ ಆಗ್ತದೆ. ಪ್ರಶಸ್ತಿ ಪಡೆಯಲು ನಿಮ್ಮನ್ನು ಪ್ರೇರೇಪಿಸಿದ ಬೋಧನಾ ಕ್ರಮಗಳು ಏನೆಲ್ಲ ಅಂತ ಹೇಳ್ಬೋದು? ಮೂಲತಃ ಅದೇ ಪ್ರಶಸ್ತಿಗೋಸ್ಕರ ಬೋಧನೆಯನ್ನು ಮಾಡಲಿಲ್ಲ. ನಾವೇ ಶಾಲೆಗಳಲ್ಲಿ, ಶಾಲೆಯಿಂದ ಆರಂಭವಾಗೋದ್ರಿಂದ ಆರಂಭದಲ್ಲಿ ನನಗೆ ಪುಸ್ತಕಗಳೇ ನನಗೆ ಪ್ರೇರೇಪಣೆ ಕೊಟ್ಟದು. ಆಗಲೇ ನಾನು ವಿಶ್ವಕೋಶ, ವಿಜ್ಞಾನಕೋಶ, ಶಿವರಾಮ್ ಕಾರಂತರ ವಿಜ್ಞಾನ ಪ್ರಪಂಚ ಇದನ್ನೆಲ್ಲ ಓದ್ತಾ ಇದ್ದೆ. ಅದನ್ನು ಕ್ಲಾಸಲ್ಲಿ ಹೇಳ್ತಿದ್ದೆ. ಹಾಗಾಗಿ ಅವುಗಳನ್ನು ಮತ್ತೆ ಮಾಡೆಲ್ ಮಾಡುವಂತ ಕಂಡಿತು, ಅದನ್ನು ಪ್ರಾತ್ಯಕ್ಷಿಕತೆ ಮಾಡುವಂತ ಕಂಡಿತು. ನನ್ನ ಹಳೆ ವಿದ್ಯಾರ್ಥಿಗಳೇ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿದ್ದಾರೆ. ಅವರು ಎಜುಕೇಷನ್ ಫೀಲ್ಡಲ್ಲಿ ತುಂಬ ಕೆಲಸ ಮಾಡಿದವರಿದ್ದಾರೆ, ರಿಸರ್ಚ್ ಮಾಡಿದವರಿದ್ದಾರೆ. ಅವರ ಹತ್ರ ಎಲ್ಲ ಮಾಹಿತಿ ತಗೊಂಡು ಹೊಸ ನಾವೀನ್ಯತೆಯನ್ನು ಪಾಠ ಮಾಡಲಿಕ್ಕೆ ಆರಂಭ ಮಾಡಿದೆವು. ಅದಕ್ಕೆ ನಮಗೆ ಟಿ ವಿ ಬೇಕಿತ್ತು, ಪ್ರೊಜೆಕ್ಟರ್ ಬೇಕಿತ್ತು, ಬೇರೆ ಬೇರೆ ವಿಧಾನಗಳು ಬೇಕಿತ್ತು, ಮಾಡೆಲ್ಗಳು ಬೇಕಿತ್ತು. ಈಗ ಅತ್ಯಂತ ಖುಷಿ ಅಂದರೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟ, ಈವನ್ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಎಲ್ಲ ಮಾಡೆಲ್ಗಳು ನಮ್ಮಲ್ಲಿದೆ. ಹಾಗಾಗಿ ಪಾಠ ಮಾಡೋದು ತುಂಬ ಖುಷಿ ಆಗ್ತದೆ. ಆ ಮಾಡೆಲ್ಗಳಿಗೆ ವಿದ್ಯಾರ್ಥಿಗಳು ಒಳ್ಳೆ ಸ್ಪಂದಿಸ್ತಾರೆ. ವಿದ್ಯಾರ್ಥಿಗಳೇ ಸುಮಾರು ಮಾಡೆಲ್ಗಳು ಮಾಡಿದ್ದಾರೆ. ಆಮೇಲೆ ನಮಗೆ ರೋಬೋಟಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಪ್ರೇರೇಪಣೆ ಸಮೇತ ವಿದ್ಯಾರ್ಥಿಗಳೇ. ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದೊಂದು ಇದೆ ಅಂತ ಹೇಳಿದರೆ ತುಂಬ ಜನ ಅದನ್ನು ಟೀಕೆ ಮಾಡಿದರು. ಅದರ ಬಗ್ಗೆ ಇದು ಸಾಧ್ಯ ಇಲ್ಲ ಅಂತ ಕಂಡಿತು. ಆದರೆ ಈ ವಿದ್ಯಾರ್ಥಿಗಳು ಈಗ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕಲಿತಾ ಇದ್ದಾರೆ, ಅಲ್ಲಿ ಟಾಪರ್ ಆಗಿ ಬರ್ತಾ ಇದ್ದಾರೆ. ಇಲ್ಲಿಂದ ಕಲಿತವರು ಸೆಕೆಂಡ್ ಇಯರ್, ಥರ್ಡ್ ಇಯರಲ್ಲಿದ್ದಾರೆ. ಕೆಲವರು ಜಾಬಿಗೆ ಹೋಗಿದ್ದಾರೆ, ಅಲ್ಲಿಯೂ ಹೇಳ್ತಾರೆ ಇಲ್ಲಿಯ ವಿದ್ಯಾರ್ಥಿಗಳು ಬೆಸ್ಟ್ ಇದ್ದಾರೆ ಅಂತ. ಅದೆಲ್ಲ ನಮಗೆ ಸಿಕ್ಕಿದಂಥ ಫೀಡ್ಬ್ಯಾಕ್. ಆ ಮಾಡೆಲ್ಗಳು ಮಾಡಿದ ಕಾರಣ ಮತ್ತು ಅವರು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ ಕಾರಣ ಅಲ್ಲಿ ಅವರಿಗೆ ಗೊತ್ತಾಯಿತು. ಈಗ ಮೊನ್ನೆ ಒಬ್ಬ RV ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಬಂದು ಹೇಳಿದ, ಸರ್ ನಮಗೆ ಸೆನ್ಸರ್ಗಳ ಬಗ್ಗೆ ಪಾಠ ಮಾಡಿದರು,
ನಮಗೆ ರೋಬೋಟಿಕ್ಸ್ ಬಗ್ಗೆ ಪಾಠ ಮಾಡಿದರು. ನನಗೆ ಹೈಸ್ಕೂಲಲ್ಲೇ ಮೊದಲೇ ಗೊತ್ತಿರುವ ಕಾರಣ ನಾನೇ ಹೋಗಿ ಪಾಠ ಮಾಡುವಷ್ಟು ಸಾಮರ್ಥ್ಯ ನನಗೆ ಬಂತು ಅಂತ. ಹಾಗಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಇದೆಲ್ಲ ಸಾಧ್ಯ ಅಂತ ಗೊತ್ತಾಯಿತು. ಇದೆಲ್ಲ ನಿಜವಾಗಿ ಸವಾಲಿನದಾಗಿತ್ತು. ಆದರೆ ಸವಾಲುಗಳನ್ನು ನಿಲ್ಲಲಿಕ್ಕೆ ನನ್ನ ಹಿರಿಯ ವಿದ್ಯಾರ್ಥಿಗಳು, ನನ್ನ ಆಡಳಿತ ಮಂಡಳಿ, ನಮಗೆ ಇಲಾಖೆ ವಿಶೇಷವಾಗಿ ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಒಂದು ದಿವಸ ನೀವು ಯಾಕೆ ಇದನ್ನು ಮಾಡಿದ್ರಿ ಅಂತ ಕೇಳಿಲ್ಲ. ಹಾಗಾಗಿ ಮಾಡಲಿಕ್ಕೆ ಫ್ರೀಡಮ್ ಕೊಟ್ಟರು ಅವರು ನಮ್ಮ ನಮ್ಮ ಬೆನ್ನಿಗೆ ನಿಂತರು. ನಮ್ಮ ಆಡಳಿತ ಮಂಡಳಿ ನೀವು ಯಾಕೆ ಮಾಡಿದಿರಿ ಇದನ್ನು ಅಂತ ಕೇಳಿಲ್ಲ. ಇದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಆದರೆ ಶಿಕ್ಷಣಕ್ಕೆ ಪೂರಕ ಅಂತ ಹೇಳಿ ಮಾಡಿದೆವು. ಹಾಗಾಗಿ ಪ್ರೇರೇಪಣೆ ಸಿಕ್ಕಿತ್ತು ನಮಗೆ. ಉತ್ತಮ ಶಿಕ್ಷಣ ನೀಡುವಲ್ಲಿ ತಮ್ಮ ಮೂಲ ತತ್ವ ಅಂದರೆ ಬೇಸಿಕ್ ಫಿಲಾಸಫಿ ಅಂತ ಹೇಳ್ತೀವಿ, ಏನೆಲ್ಲ ಇದೆ ಸರ್? 3 ವಿಷಯ ಇದೆ. ಒಂದನೇದು, ನಾವು ವಿದ್ಯಾರ್ಥಿಗಳ ಸಾಮರ್ಥ್ಯ ಏನು ಅಂತ ಅರಿಬೇಕು. ನಾವು ಎಲ್ಲರಿಗೆ ಪಾಠ ಮಾಡಿದಾಗ ಆಗೋದಿಲ್ಲ. ಈಗ ಡಾಕ್ಟ್ರು ಪೇಷಂಟ್ ಬರ್ತಾರೆ, ಎಲ್ಲರಿಗೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ತಲೆನೋವು ಬಂದರೂ ಆ ತಲೆನೋವುಗಳ ಕಾರಣ ಬೇರೆ ಇರ್ತದೆ. ಇಲ್ಲಿ ದೊಡ್ಡ ಸವಾಲು ಅಂತ ಹೇಳಿದರೆ ನಾವು ವಿದ್ಯಾರ್ಥಿಗಳ ನಿಜವಾದ ಸಾಮರ್ಥ್ಯ ಯಾವುದು ಅಂತ. ಈಗ 8 ಬುದ್ಧಿವಂತಿಕೆಗಳು ಇರ್ತವೆ. ಕೆಲವರಿಗೆ ಸಂವಹನದಲ್ಲಿ ಹುಷಾರಿರ್ತಾರೆ, ಕೆಲವರಿಗೆ ಸಾಮಾಜಿಕ ಸೋಷಲ್ ಸ್ಕಿಲ್ ಅಂತ ಕರೀತಾರೆ, ಅದರಲ್ಲಿ ಹುಷಾರಿರ್ತಾರೆ, ಕೆಲವರು ಟೆಕ್ನಿಕಲಿ ಹುಷಾರಿರ್ತಾರೆ, ಕೆಲವರು ಓದೋದ್ರಲ್ಲಿ ಮಾತ್ರ ಹುಷಾರಿರ್ತಾರೆ. ಅದರಲ್ಲಿ ಯಾವುದರಲ್ಲಿ ಅವನ ಸಾಮರ್ಥ್ಯ ಇದೆ ಅಂತ ಹುಡುಕುವುದೇ ಒಬ್ಬ ಶಿಕ್ಷಕನ ದೊಡ್ಡ ಸವಾಲು. ಅದನ್ನು ಹುಡುಕಿಬಿಟ್ರೆ ಮಕ್ಕಳಿಗೆ ಇದರಲ್ಲಿ ಪ್ರೋತ್ಸಾಹ ಕೊಟ್ಟು, ಈಗ ನಮ್ಮಲ್ಲೊಬ್ಬ ಹುಡುಗ ಇದ್ದಾನೆ, ಅವನಿಗೆ ಅವ ಟೆಕ್ನಿಕಲಿ ತುಂಬ ಹುಷಾರಿದ್ದಾನೆ. ಅವನ ಮನೆಗೆ ಹೋಗಿ ಹೇಳಿದೆ ನಾನು, ನೀನು ಶಾಲೆಗೆ ಬರೋ ವರ್ಷ ನಿನ್ನನ್ನು ITIಗೆ ಸೇರಿಸ್ತೇನೆ ಅಂತ. ಯಾಕಂದರೆ ಅವ ಟೆಕ್ನಿಕಲಿ ತುಂಬ ಹುಷಾರಿದ್ದಾನೆ. ಈಗ ಅವನು ಹೇಳ್ತಾನೆ, ನನಗೆ ಹೆಡ್ ಮಾಸ್ಟ್ರು ITI ಸೇರಿಸ್ತಾರೆ. ನಾನು ಸೇರಿಸೋದಲ್ಲ, ನಮ್ಮ ಮಾರ್ಕೆ ಅಲ್ಲಿ ಸಿಗ್ತದೆ. ಕರೆಕ್ಟ್. ಆದರೆ ಆ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮ ಕೆಲಸ, ಸಣ್ಣ ಕೆಲಸ ನಾವು ಮಾಡೋದು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಆ ಬೋಧನಾ ಕ್ರಮ ಅಂದರೆ ಮೂಲಭೂತವಾಗಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಬರಬೇಕು. ಅವರ ಆಸಕ್ತಿ ಕ್ಷೇತ್ರವನ್ನು ನಾವು ಹುಡುಕಿ ಅವರಿಗೆ ಪಾಠ ಮಾಡಬೇಕಾಗ್ತದೆ. ಪಾಠ ಎಲ್ರಿಗೂ ಒಂದೇ ರೀತಿ ಮಾಡೋದು, ಆದರೆ ಮತ್ತೆ ಕರೆದವರಲ್ಲಿ ಮಾತಾಡಬೇಕಾಗ್ತದೆ. ಅವರ ಸ್ಕಿಲ್ಗಳು, ಏನೋ ಒಂದು ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಯಿತು, ಅದರಲ್ಲಿ ಯಾವ ಸ್ಕಿಲ್ ಹುಷಾರು, ವಾಲಂಟಿಯರ್ ಯಾರು ಬರ್ತಾರೆ, ಟೆಕ್ನಾಲಜಿ ಯಾರು ಹುಷಾರಿರ್ತಾರೆ, ಯಾರು ಹೋಗಿ ಗ್ರೌಂಡು ಕ್ಲೀನ್ ಮಾಡ್ತಾರೆ, ಯಾರು ಬಂದು ವ್ಯವಹಾರ ಮಾಡ್ತಾರೆ, ಯಾರು ಪಾರ್ಕಿಂಗಲ್ಲಿ ಇರ್ತಾರೆ, ಎಲ್ಲ ನೋಡಿಕೊಂಡು ನಾವು ಅವರೊಟ್ಟಿಗೆ ವರ್ತಿಸಬೇಕಾಗ್ತದೆ. ಅಂಥ ಟೀಮನ್ನು ನಾವು ರೆಡಿ ಮಾಡಿದ್ದೇವೆ. ಅದು ಇತ್ತೀಚೆಗೆ ನಡೆದಂತಹ ಇವತ್ತಿನ ಹೌದು. ನನಗೆ ತುಂಬ ಖುಷಿ ಅಂದರೆ ಒಂದು 30-40 ಮಕ್ಕಳು ರಾತ್ರಿ 3 ದಿವಸ ಹಾಲ್ಟ್ ಆಗಿದ್ದಾರೆ ಇಲ್ಲಿ. ಅವರಾಗಿ ಹಾಲ್ಟ್ ಆಗಿ ನಾವು ನಿಲ್ತೇವೆ ಸರ್. ವಲಯ ಮಟ್ಟದ ಒಂದು ಕಬಡ್ಡಿ, ಹೌದು, ಕಬಡ್ಡಿ ಪಂದ್ಯಾಟಕ್ಕೆ, ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ 3 ದಿವಸ ಮನೆಗೆ ಹೋಗಲಿಲ್ಲ ಮಕ್ಕಳು. ಅವರಿಗೆ ನಾವು ಊಟ ತಿಂಡಿ ಕೊಟ್ಟಿದ್ದಾವಂತಲೂ ಗೊತ್ತಿಲ್ಲ, ಕೇಳೂ ಇಲ್ಲ. ಅವರು ಕೇಳುವಾಗ ಅವರು ಒಂದೇ ಹೇಳಿದ್ದು, ನಮ್ಮ ಶಾಲೆ ಸರ್ ಅಂತ. ಆ ಪ್ರೀತಿಯಿಂದಾಗಿ ಇದೆಲ್ಲ ಸಾಧ್ಯ ಆಗಿದೆ. ಶಿಕ್ಷಕರು ಹಾಗೆ ಮಾಡಿದ್ದಾರೆ. ಹಾಗಾಗಿ ಅದು ನಮ್ಮದು ಅಂತ ಯಾವಾಗ ಭಾವನೆ ಭರಿಸ್ತೇವೋ ಆಗ ಸಂಸ್ಥೆ ಬೆಳೀತದೆ ಅಂತ ನನ್ನ ಭಾವನೆ. ಕಲಿಕೆಯನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚು ಆಸಕ್ತಿದಾಯವಾಗಿಸಲು ತಾವು ಬಳಸುವಂತಹ ಹೊಸ ಅನ್ವೇಷಣೆಗಳು ಯಾವೆಲ್ಲ ಇರ್ತವೆ? ಒಂದು, ನಾನು ಟಿವಿಯನ್ನು ತುಂಬ ಬಳಸ್ತೇನೆ. ಕ್ಲಾಸ್ ರೂಮ್ಗಳಲ್ಲಿ ಟಿವಿ ಸೆಟ್ ಮಾಡಿದ್ದೇವೆ. 2 ಕ್ಲಾಸ್ ರೂಮ್ಗಳಲ್ಲೂ ಹೆಚ್ಚಿನ ರೂಮ್ಗಳಲ್ಲಿದೆ. ಇಲ್ಲಿ ಲ್ಯಾಬಲ್ಲಿ 2ರಲ್ಲಿದೆ, 3 ಟಿವಿಯಲ್ಲಿ 3 ರೂಮ್ ಇದೆ, ಕಂಪ್ಯೂಟರ್ ರೂಮ್ ಇದೆ. ಮಕ್ಕಳಿಗೆ ಕಂಪ್ಯೂಟರ್ ಮೂಲಕ ಕಲಿಸ್ತೇವೆ, ಮಾಡೆಲ್ಗಳ ಮೂಲಕ ಕಲಿಸ್ತೇವೆ, ಕ್ವಶನ್ಗಳ ಮೂಲಕ ಕಲಿಸ್ತೇವೆ, ಕ್ವಿಜ್ ಮೂಲಕ ಕಲಿಸ್ತೇವೆ. ಹಾಗೆ ದಿವಸಕ್ಕೆ ಏನೋ ಒಂದು ಹೊಸ್ತಿದ್ದಾಗ ಮತ್ತೆ ಮಕ್ಕಳಲ್ಲೇ ಆ ಲ್ಯಾಪ್ಟಾಪ್ ಕನೆಕ್ಷನ್ ಮಾಡೋದೆಲ್ಲ ಮಕ್ಕಳೇ ನಮ್ಮಲ್ಲಿ. ನನ್ನ ಪೆನ್ ಡ್ರೈವ್ ಟೇಬಲಲ್ಲಿದ್ದರೆ ಮಕ್ಕಳಿಗೆ ಗೊತ್ತಾಗ್ತದೆ, ಅವರಷ್ಟು ಎಡಿಕ್ಟ್ ಆಗಿದ್ದಾರೆ, ಅಷ್ಟು ಸೆಟಪ್ ಆಗಿ. ಇವನ್ 8ನೇ ಕ್ಲಾಸ್ ಮಕ್ಕಳು ನನ್ನ ಲ್ಯಾಪ್ಟಾಪ್ ತಗೊಂಡೋಗಿ ಟಿವಿ ಕನೆಕ್ಟ್ ಮಾಡ್ತಾರೆ. ನಾನು ಕ್ಲಾಸಿಗೆ ಹೋಗೋದು PPT ಪವರ್ ಪಾಯಿಂಟ್ ಇಟ್ಕೊಂಡು ಪಾಠ ಮಾಡೋದು, ಇಂಥದ್ದೆಲ್ಲ ಉಂಟು. ಇವನ್ PPTಯನ್ನು ಮಕ್ಕಳಲ್ಲೇ ಮಾಡಿಸ್ತೇನೆ, ಮಕ್ಕಳಲ್ಲೇ ಪಾಠವೂ ಮಾಡಿಸ್ತೇನೆ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಕಲಿಸೋದು, ಮಕ್ಕಳು ಕಲಿಯೋದು ಎಂಬ ಕಾನ್ಸೆಪ್ಟ್ ಬಿಟ್ಟು ಎಲ್ಲರೂ ಕಲಿಯೋದು ಅಂತೇಳಿ ನಾನು ಆಗಾಗ ಹೇಳಿಕ್ಕಿದೆ. ಇದು ಯಾವ ಯುಗ ಅಂತ ಕೇಳಿದೆ. ಕಲಿಯುಗದಲ್ಲಿ ಏನಂದರೆ ಎಲ್ಲರೂ ಕಲಿಬೇಕು, ಶಿಕ್ಷಕನೂ ಕಲಿಬೇಕು, ಟೆಕ್ನಾಲಜಿ ಕಲಿಬೇಕು. ಈಗ ಮಕ್ಕಳಿಂದ ನಮಗೂ ಕೂಡ ನಮಗೂ ತುಂಬ ವಿಷಯ ಕಲ್ತೀನಿ. ಈಗ ನನಗೆ ಫೋನ್ ಬೇಕು ಅಂತ ಇದ್ದರೆ ನಾನು ಮಕ್ಕಳಲ್ಲಿ ಹೇಳ್ತೇನೆ, ನಾನು ಒಳ್ಳೆ ಫೋನ್ ಯಾವುದು ಅಂತ. ಮಕ್ಕಳಲ್ಲಿ ಒಂದು ಫ್ರೀ ಪೀರಿಯಡಲ್ಲಿ ಹೋದರೆ ಅವರು ಅರ್ಧ ಗಂಟೆಯಲ್ಲಿ ಹೇಳ್ತಾರೆ. ನಮಗೆ ಗೊತ್ತಿಲ್ಲದು, ವೆಹಿಕಲ್ ಬಗ್ಗೆ ಅವರಿಗೆ ಗೊತ್ತಿದೆ. ಈಗ ಇಂಜಿನ್ಗಳನ್ನು ಪಾಠ ಮಾಡುವಾಗ ಅವರಿಗೆ ಇಂಜಿನ್ ಬಗ್ಗೆ ಹೇಳ್ತೇನೆ, ವೆಹಿಕಲ್ ಬಗ್ಗೆ ಅವರು ಹೇಳ್ತಾರೆ. ಹಾಗೆ ಪರಸ್ಪರ ಕಲಿಕೆ ಅಂತ ನಾವು ತಿಳ್ಕೊಂಡಿದ್ದೇನೆ. ಹಾಗಾಗಿ ಅವರು ಡಿಸ್ಟರ್ಬ್ ಮಾಡೋದಿಲ್ಲ. ಅವರಿಗೂ ಗೊತ್ತುಂಟು, ನಾನು ಸ್ವಲ್ಪ ಹೇಳಿಕೊಡ್ತೇನೆ, ನಾನು ಸರಿ ಹೇಳಿಕೊಟ್ಟಿದ್ದೇನೆ ಅಂತ. ಅವರಿಗೊಂದು ಖುಷಿ ಇದೆ, ನಮಗೊಂದು ಖುಷಿ ಇರ್ತದೆ. ಹಾಗೆ ಪರಸ್ಪರ ಕಲಿಕೆ ಆಗ್ತದೆ ವಿನಃ ವಿಶೇಷ ಅಲ್ಲಿ ಶಿಕ್ಷೆ ಅಂಥದ್ದೆಲ್ಲ ಭಾರಿ ಕಡಿಮೆ ಇರ್ತದೆ. ಅಗತ್ಯ ಇದ್ದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಹೇಳ್ತೇವೆ. ಹಾಗಾಗಿ ಆ ರೀತಿಯ ಕಲಿಕೆಯನ್ನು ಸೆಟಪ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ವಿಶೇಷವಾಗಿ ನಮ್ಮ ಶಿಕ್ಷಕರು ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದನ್ನು ನಾನು ಇಲ್ಲಿ ಹೇಳಬೇಕು, ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ. ಪ್ರಸ್ತುತ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಿಕೊಂಡಿದ್ದೀರಿ? ಈಗ ಒಂದು ಇದೆ, ಈಗ ಮ್ಯಾಥ್ಸ್ ಲ್ಯಾಬ್ ಇದೆ, ಮತ್ತು ತೋರಿಸ್ತೇನೆ ನಿಮಗೆ. ಇದರಲ್ಲಿ ಒಂದು ಐರಿಸ್ ಒಂದು ಸಾಫ್ಟ್ವೇರ್ ಹಾಕಿದ್ದೇವೆ. ಇದರಲ್ಲಿ ಯಾವುದೇ ಕೈವಾರ ಕೋನಮಾಪಕ ಏನೂ ಇಲ್ಲದೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸಿಕ್ಕಾಗ್ತದೆ. ಅಂಥ ಸೆಟಪ್ ಎಲ್ಲ ಇದೆ. ಇದನ್ನು ವಿಶೇಷ ಅಂದರೆ ಮಕ್ಕಳಿಗೂ ಗೊತ್ತಿದೆ ಇದು. ಇದನ್ನು ಗಣಿತ ಪಾಠ ಮಾಡುವ ಎಲ್ಲ ಶಿಕ್ಷಕರು, ವಿಜ್ಞಾನ ಪಾಠ ಮಾಡುವ ಎಲ್ಲ ಶಿಕ್ಷಕರು ಬಳಸ್ತಾರೆ. ಅಲ್ಲಿ ದೂರದಲ್ಲಿ ಒಂದು ಸೈನ್ಸ್ ಪಾರ್ಕ್ ಅಂತ ಮಾಡಿದ್ದಾರೆ.
ಅದನ್ನು ಅದರಲ್ಲಿ ಪ್ರಾಯೋಗಿಕವಾಗಿ ಕಲೀಲಿಕ್ಕೆ ಆಗ್ತದೆ. ಹಾಗೆ ಕಂಪ್ಯೂಟರ್ ನಮ್ಮ ರೂಮಿಗೆ ಹೋಗಿ ಅಲ್ಲಿ ಫೋಟೋಶಾಪ್ ಮಕ್ಕಳಿಗೆ ಕಲಿಸ್ತೇವೆ, ವಿಡಿಯೋ ಎಡಿಟಿಂಗ್ ಕಲಿಸ್ತೇವೆ, ಅವೆಲ್ಲ ಶಾಲೆಯಲ್ಲೇ ಈ ಶಾಲೆಯಲ್ಲೇ ಕಲಿಸ್ತೇವೆ. ಇದೆಲ್ಲ ಯಾವಾಗ ಕಲಿಸ್ತೇವೆ ಅಂದ್ರೆ ಶನಿವಾರ ಮಧ್ಯಾಹ್ನ ಮೇಲೆ ಕಲಿಸ್ತೇವೆ, ಆದಿತ್ಯವಾರಗಳನ್ನು ಯಾರಿಗೆ ಆಸಕ್ತಿ ಇದೆ ಅಂತ ಅವರಿಗೆ ಮಾತ್ರ. ಹೆಚ್ಚು ಜನ 20-30 ಜನ ಕಲಿಸ್ತೇವೆ. ಫೋಟೋಶಾಪ್ ಮಾಡೋರಿದ್ದಾರೆ ನಮ್ಮಲ್ಲಿ, ವಿಡಿಯೋ ಎಡಿಟಿಂಗ್ ಮಾಡೋರಿದ್ದಾರೆ. ಹಾಗೆ ವಿಡಿಯೋ ಮಕ್ಕಳೇ ಕ್ಯಾಮರಾ ಯೂಸ್ ಮಾಡಿ ಒಂದು ಚಾನಲ್ ಮಾಡಿದ್ದಾರೆ, SRHS ನ್ಯೂಸ್ ಅಂತ. ಶಾಲೆಯದ್ದೇ. ಅದರಲ್ಲಿ 2,000 ಸಬ್ಸ್ಕ್ರೈಬರ್ ಇದ್ದಾರೆ. ತಿಂಗಳಿಗೆ ಒಂದು ನ್ಯೂಸ್ ಚಾನಲ್, ನ್ಯೂಸ್ ನೋಡಿ, ನೀವು ನೋಡಿ ಅದನ್ನು. ಹಾಗಾಗಿ ಮಕ್ಕಳು ಕೆಲವರು ನಮಗೆ ಅದರ ಫೀಡ್ಬ್ಯಾಕ್ ಕೊಡ್ತಾರೆ, ಹೀಗೆ ಮಾಡಿ ಅಂತ. ನಾವು ಅದರಲ್ಲಿ ಸಾಧ್ಯ ಇರೋದನ್ನು ಇಂಪ್ರೂವ್ಮೆಂಟ್ ಮಾಡ್ತೇವೆ. ತಿಂಗಳಿಗೆ ಒಂದು ಶಾಲೆಯ ನ್ಯೂಸೇ ಇದೆ, ಅದನ್ನೆಲ್ಲ ಮಕ್ಕಳೇ ನಿಭಾಯಿಸ್ತಾರೆ. ಮೈಕ್ ಸೆಟ್ ಮಕ್ಕಳೇ ಮಾಡ್ತಾರೆ, ಈ ಲ್ಯಾಬ್ಗಳ ಸೆಟಪ್ ಮಕ್ಕಳೇ ಮಾಡ್ತಾರೆ. ಹಾಗಾಗಿ ಅವರಿಗೊಂದು ಜೀವನ ಶಿಕ್ಷಣದ ಹಾಗೆ ಒಂದು ಕಲೆ ಸಿಗ್ತದೆ. ಆ ಹೊಸ ವಿಧಾನಗಳೇ ನಮಗೆ ಇವತ್ತು ಸ್ಫೂರ್ತಿ, ಮತ್ತೆ ಪ್ರತಿ ಪಾಠಕ್ಕೆ ಒಂದು ಮಾಡೆಲ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗ ತರಗತಿಯಲ್ಲಿ ಬೇರೆ ಬೇರೆ ತರಗತಿಗಳಲ್ಲಿ ಬೇರೆ ಬೇರೆ ವಿವಿಧ ಸಾಮರ್ಥ್ಯದ ಮಕ್ಕಳಿರ್ತಾರೆ, ಅಂತವರನ್ನ ನೀವು ಯಾವ ರೀತಿ ನಿರ್ವಹಿಸ್ತೀರಿ? ಒಂದು ಕ್ಲಾಸಲ್ಲಿ ಹೋಗುವಾಗ ಪಾಠ ಮಾಡುವಾಗ ಎಲ್ರಿಗೂ ಒಂದೇ ರೀತಿ ಪಾಠ ಮಾಡ್ತೇವೆ. ಆದರೆ ನಮ್ಗೆ ಗೊತ್ತಿರ್ತದೆ ಈ ಗಣಿತ ಕಲಿಕೆಯಲ್ಲಿ ಹಿಂದೆ ಉಳಿದವರು ಯಾರು, ಇಂಗ್ಲೀಷ್ ಕಲಿಕೆಯಲ್ಲಿ ಹಿಂದೆ ಉಳಿದವರು ಯಾರು ಅಂತ. ಅವರಿಗೆ ಸಂಜೆ ಹೊತ್ತಿಗೆ ನಿಲ್ಲಿಸ್ತೇವೆ, ಮತ್ತೆ ಹೇಳ್ತೇವೆ ಇದು ಪನಿಷ್ಮೆಂಟ್ ಅಲ್ಲ, ಇದು ಮುಂದೆ ಬರಬೇಕು ಅಂತ ಹೇಳಿ ಅವರಿಗೆ ಪ್ರತಿದಿನ 8ನೇ ಕ್ಲಾಸಿಂದ. ಈಗ ನಮ್ಮಲ್ಲಿ ಅಕ್ಷರಾಭ್ಯಾಸ ಕನ್ನಡ ಅಕ್ಷರ ಬಾರದ ವಿದ್ಯಾರ್ಥಿಗಳಿದ್ದಾರೆ ಈಗಲೂ 8ಗೆ. ಈಗ ಇಲ್ಲ. ನಾನು 8ನೇ ಕ್ಲಾಸಿಗೆ ಹೋದಾಗ ಆರಂಭದಲ್ಲಿ 18 ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರ್ತಿರ್ಲಿಲ್ಲ. ಆದರೆ 3 ತಿಂಗಳ ಬದಲಾವಣೆ, ಮಕ್ಕಳವರು ಓದ್ತಾರೆ. ಅಂದ್ರೆ ಅದು ಈ ಒಂದು ವಿಚಾರದಲ್ಲಿ ನಾನು ಒಂದು ಕೇಳ್ತೇನೆ ಸರ್. ಅಂದ್ರೆ ನಾನು ಬೇರೆ ಬೇರೆ ಹೈಸ್ಕೂಲ್ಗಳಲ್ಲಿ ನೋಡಿರುವಂತ ವಿಚಾರ, ಸರ್ಕಾರ ಯಾವಾಗ ಮಕ್ಕಳನ್ನು ಫೇಲ್ ಮಾಡ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ಹೊಸ ಆದೇಶವನ್ನ ಈ ಹಲವು ವರ್ಷಗಳಿಂದ ನಡೆಸ್ತಾ ಬಂತು. ಆನಂತರ ಮಕ್ಕಳಿಗೆ ಕಲ್ತರು ಒಂದೇ ಕಲಿಯದೇ ಇದ್ರು ಒಂದೇ ಅಂತ ಹೇಳುವಂತಹ ಆ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ. ಅದರಿಂದಾಗಿ ಮಕ್ಕಳು ಕಲಿಯುವುದರ ಕಡೆಗೆ ಗಮನ ಕೊಡುವಂಥದ್ದೇ, ಅಂದ್ರೆ ಕೊಡುವಂತ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳುವಂತ ವಿಚಾರ. ಹೌದು. ಅಂದ್ರೆ ಸರ್ಕಾರದ ನೀತಿ ಏನಂದ್ರೆ ಅವರು ಹೇಳೋದು ಇನ್ನೊಂದು ಭಿನ್ನವಾಗಿ, ವಿದ್ಯಾರ್ಥಿಗಳ ಸಾಮರ್ಥ್ಯ ಏನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಫೈಲ್ ಮಾಡಿಬಿಟ್ರೆ ಮುಂದೆ ಅವನ ಭವಿಷ್ಯವೇ ಹಾಳಾಗ್ತದೆ, ಫೈಲ್ ಮಾಡಬೇಡಿ, ನೀವು ಅವನಿಗೆ ಎನ್ಕರೇಜ್ ಮಾಡಿ. ಗವರ್ಮೆಂಟ್ ಹೇಳೋದು ಸರಿಯೇ, ಸರ್ಕಾರ ಹೇಳೋದು ಒಂದು ರೀತಿಯಲ್ಲಿ ಸರಿಯೇ, ಯಾಕಂದರೆ ಯಾರ ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವನನ್ನು ತನ್ನಿ ಶಾಲೆಗೆ ಅಂತ. ಅದಕ್ಕೆ ತಂದ ಮೇಲೆ ಏನು ಮಾಡ್ಬೋದು, ಈಗ ಬಂದಿದ್ದಾನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ, 18 ಮಕ್ಕಳು ನಮ್ಮಲ್ಲಿದ್ದಾರೆ. ಈ 3 ವರ್ಷ ಏನು ಮಾಡ್ಬೋದು ಅವರಿಗೆ? ನಮ್ಮಿಂದ ಸಾಧ್ಯ ಇದ್ದಷ್ಟು ಕಲಿಸೋದು. ಈಗ ವಿದ್ಯಾರ್ಥಿಗಳು 3 ತಿಂಗಳಲ್ಲಿ ಕನ್ನಡ ಕಲ್ತಿದ್ದಾರೆ, ಒಂದು 2 ತಿಂಗಳಲ್ಲಿ ಇಂಗ್ಲೀಷ್ ಕಲಿತಾರೆ, 10th ಆಗೋವರು ಪಾಸ್ ಆಗ್ತಾರೆ. ಹಾಗಾಗಿ ಸರ್ಕಾರ ಹೇಳುದು ನೀತಿಯು ಒಂದು ರೀತಿಯಲ್ಲಿ ಸರಿ ಅಂತಲೇ ನನ್ನ ಭಾವನೆ. ಸರ್, ಈಗ ಎಷ್ಟು ರಿಸಲ್ಟ್ ಬರ್ತಾ ಇದೆ ಇಲ್ಲಿ? ನಮ್ದೀಗ ಪ್ರತಿ ವರ್ಷ 95-100% ವರೆಗೆ ಬರ್ತದೆ. 95ಕ್ಕಿಂತ ಹೆಚ್ಚು ಬರ್ತದೆ. 90ಕ್ಕಿಂತ ಹೆಚ್ಚು ಬರ್ತದೆ. ನಾವು ಮತ್ತೆ ಎಲ್ಲ ವಿದ್ಯಾರ್ಥಿಗಳನ್ನು ತಗೊಳ್ತೇವೆ. ಈ ವರ್ಷ 8ಗೆ 125 ಮಕ್ಕಳು ಬಂದಿದ್ದಾರೆ. 125 ಮಕ್ಕಳು ಬಂದಿದ್ದಾರೆ. ಈಗ ವಿಶೇಷ ಏನಂದ್ರೆ ಅದರಲ್ಲಿ NMMS ಅಂತ ಒಂದು ನ್ಯಾಷನಲ್ ಮೀನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಇದೆ. ಅದು 3,50,000 ಇನ್ಕಮ್ಗಿಂತ ಕೆಳಗಿರುವ ವಿದ್ಯಾರ್ಥಿಗಳಿಗೆ ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ 12,000 ರೂಪಾಯಿ ಬರ್ತದೆ. 4 ವರ್ಷ ಆಗುವ 48,000 ಪ್ಲಸ್ ಬೋನಸ್ 2,000, 50,000 ಬರ್ತದೆ. ಅದರಲ್ಲಿ ಅದು ಮಾತ್ರ ಅಲ್ಲ, ಅದನ್ನು ಜೂನಿಯರ್ KS ಅಂತ ಕರೀತಾರೆ. ಅದು ಆಸುಪಾಸಲ್ಲಿ ಯಾರು ಅದನ್ನು ಹೆಚ್ಚಾಗಿ ಸೀರಿಯಸ್ ಆಗಿ ಅದನ್ನು ಪಾಠ ಮಾಡೋದಿಲ್ಲ. ಆದರೆ ನಾವು ಕಳೆದ 10 ವರ್ಷದಿಂದ 5 ವರ್ಷದಿಂದ ಅತ್ಯಂತ ಸೀರಿಯಸ್ ಆಗಿ ಪಾಠ ಮಾಡ್ತೇವೆ. 100 ಗಂಟೆ ಪಾಠ ಮಾಡ್ತೇವೆ ಮಕ್ಕಳು NMMSಗಂತಲೇ ಬರುವವರಿದ್ದಾರೆ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ರೆಡಿ ಮಾಡ್ತೇವೆ. ಈಗ ಅವರು ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿ ಸೇರ್ತಾ ಇದ್ದಾರೆ. ಈ ನಮ್ಮಲ್ಲಿ ಕಳೆದ ವರ್ಷ 23 ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಪಡೆದಿದ್ರು. ಜಿಲ್ಲೆಯಲ್ಲಿ ನಾವೇ 5 ವರ್ಷದಿಂದ ಟಾಪರ್. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕರ ಒಂದು ತಂಡ ಇದೆ, ನಾನು ಒಬ್ಬ ಭಾಗ್ಯ. ಅದರಲ್ಲಿ ನಾವು 100 ಗಂಟೆ ಅವರಿಗೆ ಪಾಠ ಮಾಡ್ತೇವೆ ಉಚಿತವಾಗಿ, ತಗೊಳ್ಳೋದಿಲ್ಲ. ಅದನ್ನು ಅವರಿಗೆ GMAT ಅಂತ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಅದನ್ನು ಹೇಳಿಕೊಡ್ತೇವೆ. ಅದು ಯಾವ ಪಾಠ ಪುಸ್ತಕದಲ್ಲೂ ಇಲ್ಲ, ಇದೇ ಶಾಲೆಯಲ್ಲಿ ನಡೆಯುವಂತ, ಇದೇ ಶಾಲೆಯಲ್ಲಿ ನೋಡಿ, ನೀವು ಆಮೇಲೆ ಬಂದು ನೋಡ್ಬೋದು ಆ ಪಾಠವನ್ನು. ಸರ್, ಹಾಗೆಲ್ಲ ಅದೀಗ ಹೊರಗಡೆನ ಮಕ್ಕಳು ಇದಕ್ಕೆ ಸೇರ್ಲಿಕ್ಕೆ ಅಲ್ಲ, ಅದಕ್ಕೋಸ್ಕರವೇ ಬರುದು ಇಲ್ಲಿಗೆ. ಬೇರೆ ಶಾಲೆ NMMS ಉಂಟು ಅಂತ ಹೇಳಿ ಈ ಶಾಲೆಗೆ ಸೇರುವವರು ಇದ್ದಾರೆ. 65 ಮಕ್ಕಳು, ಈ ವರ್ಷ 62 ಮಕ್ಕಳು ನಮ್ಗೆ NMMS ಕ್ಲಾಸ್ ಬೇಕು ಅಂತ ಹೇಳಿ ಬೇರೆ ಬೇರೆ ಶಾಲೆಯಿಂದ ಬಂದವರಿದ್ದಾರೆ. ಈ ಕೋಚಿಂಗ್ ಬೇಕು ಅಂತ. ಅದು ಎಷ್ಟು ವರ್ಷದ ಕೋಚಿಂಗ್ ಸರ್ ಬರೋದು? ಈಗ ಬರುದು ನಾವು ಯಾವ ವರ್ಷದಲ್ಲಿ? 8ನೇ ಕ್ಲಾಸಲ್ಲಿ. 8ನೇ ಕ್ಲಾಸ್ನ ಈ ವರ್ಷದ ಒಂದು ಡಿಸೆಂಬರ್ ಜನವರಿಗೆ ಬರ್ತದೆ ಅದು. ನಮ್ಮ ಕರ್ನಾಟಕ ಸರ್ಕಾರ ಈ ಶಿಕ್ಷಣ ಇಲಾಖೆ ನಡೆಸೋದು. ಕೇಂದ್ರ ಸರ್ಕಾರದ ಅನುದಾನ ನಡೆಸೋದು ಕರ್ನಾಟಕ ಸರ್ಕಾರ. ರಾಜ್ಯ ಮಟ್ಟದ ಪರೀಕ್ಷೆ, ಅದನ್ನು ಜೂನಿಯರ್ KS ಅಂತ ಕರೀತಾರೆ. ಅಷ್ಟು ಸ್ಟ್ಯಾಂಡರ್ಡ್ ಕ್ವಶನ್ಸ್ಗಳು. ಹೌದು. ಅಂದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದು ಬೇಸಿತ್ತು, ಅದು ಎಲ್ಲ ಪಾಠ ಆಗಿರ್ತದೆ. ಕೆಲವರಿಗೆ ಸ್ಕಾಲರ್ಶಿಪ್ ಸಿಗ್ತದೆ, ಕೆಲವರಿಗೆ ಸ್ಕಿಲ್ ಸಿಗ್ತದೆ. ಈಗ ನಮ್ಮಲ್ಲಿ ಅಲ್ಲಿ ಕಲ್ತವರು ಮೊನ್ನೆ ಒಬ್ರು ಸರ್ವೇರ್ ಆದರು. ಅವ್ರು ಹೇಳಿದ್ರು, ನನಗೆ NMMS ಸಿಗ್ಲಿಲ್ಲ ಸರ್, CET ಸಿಗ್ಲಿಲ್ಲ, ಆದ್ರೆ ನಾನು ಸರ್ವೇರ್ ಎಕ್ಸಾಮ್ ಪಾಸ್ ಆದೆ ಅಂತ. ಆ ಎಕ್ಸಾಮಿಗೆ ಇದು ಅದಕ್ಕೆ ಒಂದು ಹೆಲ್ಪ್ ಆಗ್ತದೆ. ಈಗ ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಟ್ಟು ಎಷ್ಟು ಮಕ್ಕಳು ಕಲಿತಾ ಇದ್ದಾರೆ?
ನಮ್ಮ ರಾಮಕುಂಜ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಈ ವರ್ಷ 416 ಮಕ್ಕಳು ಕಲಿತಾ ಇದ್ದಾರೆ ಕನ್ನಡ ಮಾಧ್ಯಮ. ಕನ್ನಡ ಮಾಧ್ಯಮದಲ್ಲಿ. ಹೌದು. ಅದ್ರಲ್ಲಿ 8ನೇಯಲ್ಲಿ 125, 9ನೇಲಿ 160, 10ಲ್ಲಿ 148, ಹೀಗೆ ಒಟ್ಟು ಸೇರಿ 416 ಮಕ್ಕಳು ಕಲಿತಾ ಇದ್ದಾರೆ. ಅವರೆಲ್ಲರೂ ದೂರದಿಂದ ಬರುವವರು, ಬಸ್ಸಲ್ಲೇ ಬರುವವರು. ಇಲ್ಲಿ ಹಾಸ್ಟೆಲ್ ಅಂತ ಇಲ್ಲ, ಒಂದು 2 ಮನೆಗಳಲ್ಲಿ ನಿಂತು ಬರ್ತಾರೆ. ಕೆಲವರು ಅವರ ಪರಿಚಯದವರ ಮನೆಯಿಂದ ಬರ್ತಾರೆ. ದೂರದಿಂದ ಬಸ್ಸಲ್ಲಿ KSRTC ಬಸ್ಸಲ್ಲಿ ಬರುವವರಿದ್ದಾರೆ. ಹಾಗೆ ನಾವು ಅದಕ್ಕೆ ಅಂತ ಬರಲಿಕ್ಕೆ ಅಂತ ಇತ್ತೀಚೆಗೆ ಒಂದು ಬಸ್ಸುಗಳನ್ನು ಮಾಡಿದ್ದೇವೆ, ಒಂದು ಸ್ಕೂಲ್ ಬಸ್ಗಳನ್ನು. 3-4 ಬಸ್ ಇದೆ. PUC ಮತ್ತು ಹೈಸ್ಕೂಲ್ನವರು ಒಟ್ಟು ಸೇರಿ ದೂರದಿಂದ ಮಕ್ಕಳು ಬರ್ತಾರೆ. ಒಂದು 416 ಮಕ್ಕಳು ಒಟ್ಟು ಸೇರಿ ಕಲಿತಾ ಇದ್ದಾರೆ. ತರಗತಿಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತಾವು ಯಾವ ರೀತಿ ಸಹಾಯ ಮಾಡ್ತೀರಂತೆ? ಅಂದ್ರೆ ಒಂದು ಆರ್ಥಿಕವಾಗಿ ಕೆಲವರು ಹಿಂದುಳಿದವರು ಇರ್ತಾರೆ, ಅವರಿಗೂ ನಾವೇ ಯಾರ್ತಾರು ಸ್ಪಾನ್ಸರ್ ಕೇಳಿ ಅವರ ಫೀಸನ್ನು ನಾವೇ ಭರಿಸ್ತೇವೆ, ಪುಸ್ತಕವನ್ನು ನಾವೇ ಕೊಡ್ತೇವೆ, ಮತ್ತು ಊಟ ಹೇಗೂ ಇರ್ತದೆ. ಕೆಲವೊಮ್ಮೆ ಯೂನಿಫಾರ್ಮ್ ನಾವೇ ಕೊಟ್ಟದ್ದುಂಟು ಎಷ್ಟೋ. ಅದಕ್ಕೆ ಕೆಲವರು ಸ್ಪಾನ್ಸರ್ ಇದ್ದಾರೆ. ನಮ್ಮ ಇಲ್ಲಿ ಹಿರಿಯ ವಿದ್ಯಾರ್ಥಿ ಒಬ್ಬರು ಇದ್ದಾರೆ, ಅವರು 30 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪುಸ್ತಕ ಉಚಿತ ಕೊಡ್ತಾರೆ. 30 ಪ್ರತಿ ವರ್ಷ. ಹಾಗೆ ಕೊಡುವವರಿದ್ದಾರೆ. ಅಂಥವರನ್ನು ಅವರಕ್ಕೆ ಸೇರಿಸಿ, ಯಾರು ಮಕ್ಕಳು, ನಮ್ಮ ಪೇಜಾರು ಶ್ರೀಗಳ ಒಂದು ಆದೇಶ ಇದೆ, ಯಾವ ಈ ಊರಿನ ಮಕ್ಕಳು ಫೀಸ್ ಇಲ್ಲದೆ ಮನೆಯಲ್ಲಿ ಇರಬಾರ್ದು, ನೀವು ಹೋಗಿ ಕರ್ಕೊಂಡು ಬರಬೇಕು ಅಂತ. ಅದನ್ನು ನಾವು ಶಿರಸಾ ಪಾಲಿಸ್ತೇವೆ. ಹಾಗೆ ಅವರಿಗೆ ಆರ್ಥಿಕ ತೊಂದರೆ ಇದ್ದರೆ ಒಂದು, ಇನ್ನು ಬೌದ್ಧಿಕವಾಗಿ ಸ್ವಲ್ಪ ಅಂದರೆ ಕಲಿಕೆಯಲ್ಲಿ ಹಿಂದುಳಿದವರಿಗೆ ಸಂಜೆ ಹೊತ್ತಿಗೆ ಅರ್ಧ ಗಂಟೆ ಪಾಠ ಮಾಡ್ತೇವೆ, ಫ್ರೀ ಪೀರಿಯಡ್ವರೆಗೂ ಪಾಠ ಮಾಡ್ತೇವೆ. ಹೆಚ್ಚಾಗಿ ನಾನೇ ಕೆಲವೊಮ್ಮೆ ಕ್ಲಾಸಿಗೆ ಹೋಗ್ತೇನೆ, ನಮ್ಮ ಶಿಕ್ಷಕರು ಫ್ರೀ ಪೀರಿಯಡಲ್ಲಿ ಹೋಗಿ ಪಾಠ ಮಾಡ್ತಾರೆ. ಮತ್ತು ಈ ಸೀನಿಯರ್ಸ್ ಬಂದು ಪಾಠ ಮಾಡ್ತಾರೆ. ಇವತ್ತೊಬ್ಬಳು ಹುಡುಗಿ ಬಂದಿದ್ದಾಳೆ, PUC ಆದವಳು, ಅವಳು ಬಂದು ಹೇಳಿದಾಳೆ, ನಾನು ಒಂದು ಕ್ಲಾಸ್ ಮಾಡ್ತೇನೆ ಸರ್ ಅಂತ. ಹಾಗೆ ಬರುವವರು ಇದ್ದಾರೆ. ಆ ರೀತಿ ಒಟ್ಟು ಸೇರಿ ಅವರಿಗೊಂದು ಕಲಿಕಾ ವಾತಾವರಣ ಸೃಷ್ಟಿ ಮಾಡಿದ್ದೇವೆ. ಅದರಲ್ಲಿ ಒಂದು 90% ಯಶಸ್ವಿ ಆಗಿದ್ದೇವೆ ನಾವು. ಶಾಲೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಈ ಹಿಂದಿನ ಕಾಲಕ್ಕೂ ಮತ್ತು ಈಗ ಏನು 5G ದುನಿಯಾ ಅಂತ ಹೇಳ್ತೀವಿ, ಈ 5G ದುನಿಯಾದಲ್ಲಿ ಯಾವ ರೀತಿ ಇದೆ ಅಂತ ಹೇಳುವಂಥ ವಿಚಾರ. ಅಂದರೆ ಬದಲಾಗಿದೆ, ಆದರೆ ಅದು ನೆಗೆಟಿವ್ ಹೇಳುವ ಹಾಗೆ ಬದಲಾಗಲಿಲ್ಲ. ನೆಗೆಟಿವ್ ಹೇಳುವಷ್ಟು ಹೇಗೆ ಬದಲಾಗಿದೆ ಅಂದರೆ, ಹಿಂದೆ ಶಿಕ್ಷಕರಂದರೆ ವಿದ್ಯಾರ್ಥಿಗಳು ತುಂಬ ದೂರ ನಿಲ್ತಿದ್ರು, ವಿದ್ಯಾರ್ಥಿಗಳು ಎಂದು ಹೆದರುತ್ತಿದ್ರು, ಮತ್ತು ಒಂಥರ ಭಯೋತ್ಪಾದಕರ ಹಾಗೆ ಪ್ರಪಂಚವೇ ಬಿಂಬಿಸ್ತಿತ್ತು. ಈಗ ಹಾಗಿಲ್ಲ, ಒಂಥರ ಫ್ರೆಂಡ್ಲಿ ವಾತಾವರಣ ಇದೆ. ಇತ್ತೀಚಿನ ಬದಲಾವಣೆ ಹೇಳ್ತೇನೆ, ಒಂದು 5-10 ವರ್ಷ ಹಿಂದೆಲ್ಲ ನಮ್ಮಲ್ಲಿ ವಿದ್ಯಾರ್ಥಿಗಳು ಮಾತಾಡ್ತಿರ್ಲಿಲ್ಲ. ಈಗ ಬಂದು ಸರ್ ಹೇಗಿದ್ದೀರಿ ಅಂತ ಕೇಳ್ತಾರೆ, ಹೋಗುವಾಗ ಟಾಟಾ ಅಂತ ಹೇಳ್ತಾರೆ. ಟಾಟಾ ಮಾಡಿದರೆ ಫೋನ್ ಮಾಡಿ ಕೇಳ್ತಾರೆ, ನನಗೆ ಟಾಟಾ ಮಾಡಲಿಲ್ಲ ಅಂತ. ಒಂಥರ ಭಾವನಾತ್ಮಕವಾಗಿ ಮಕ್ಕಳು ಸೆನ್ಸಿಟಿವ್ ಆಗಿದ್ದಾರೆ ತುಂಬ. ಹಾಗಾಗಿ ಇವತ್ತು ಚೂರು ಏನಾದ್ರು ಹೇಳಿದರೂ ನೋವಾಗ್ತದೆ ಅವರಿಗೆ, ಅದು ಬೆಳೆದ ರೀತಿಯವರು. ಇದಕ್ಕೆ ಶಿಕ್ಷಕರು ಅದೇ ರೀತಿ ಬದಲಾವಣೆ ಆಗಬೇಕು. ಹಿಂದಿನ ನಿಯಮವೇ ಈಗ ಆಗೋದಿಲ್ಲ. ಹೇಗೆ ನಾವು 3G ಇಂದ 4G, ನೀವು ಹೇಳಿದ ಹಾಗೆ 5Gಗೆ ಬದಲಾಗಿದ್ದೇವ, ಟೆಕ್ನಾಲಜಿಕಲಿ ಮತ್ತು ನಮ್ಮ ಅಪ್ರೋಚಲ್ಲಿ ಬದಲಾವಣೆ ಮಾಡಬೇಕಾಗ್ತದೆ. ಇದು ಚೆನ್ನ ಮಾಡಿ ಹೇಳಿದರೆ ಅರ್ಥ ಆಗ್ತದೆ ಮಕ್ಕಳಿಗೆ, 1 ಸಲ 2 ಸಲ ಹೇಳಿದರೆ. ಇವತ್ತು IQ ವಿದ್ಯಾರ್ಥಿಗಳ ಬುದ್ಧಿವಂತಿಕೆ 10% ಹೆಚ್ಚಾಗಿದೆ ಕಳೆದ 20 ವರ್ಷದಲ್ಲಿ. ಖಂಡಿತ ಹೆಚ್ಚಾಗಿದೆ. ಹಾಗಾಗಿ ಮಕ್ಕಳಿಗೆ ಬೇಗ ಅರ್ಥ ಆಗ್ತದೆ. ಹಾಗಂತೇಳಿ ಅವರಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಎದುರಿಸಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದು ಯಾವುದು, ಜೊತೆಗೆ ಅದನ್ನು ನೀವು ಯಾವ ರೀತಿ ಪರಿಹರಿಸಿಕೊಂಡಿದ್ದೀರಿ? ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸವಾಲು ಅಂತ ನನಗೆ ಅಂಥದ್ದು ಬರಲಿಲ್ಲ. ಯಾವುದು ಬಂದದ್ದಿದ್ದರೆ ಆರಂಭದಲ್ಲಿ ಇತ್ತು, ಇದಕ್ಕೆ ಒಂದು ಹಣದ ಕ್ರೋಢೀಕರಣ ಮಾಡಬೇಕು ಅಂತ. ಈಗ ದೊಡ್ಡ ಸವಾಲು ಏನಂದರೆ, ಅವರು ಹಣ ಕೊಟ್ಟರೆ, ಸಂಪನ್ಮೂಲ ಕ್ರೋಢೀಕರಣ ಕೊಟ್ಟರೆ ಅದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ, ಅದು ದೊಡ್ಡ ಸವಾಲು. ವ್ಯವಸ್ಥೆ ಮಾಡೋದೇ ದೊಡ್ಡ ಸವಾಲು. ಈಗ ಶಾಲೆ ದೊಡ್ಡದಾಗಿದೆ, ಹಾಗಾಗಿ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ಶಿಕ್ಷಕರು ಬರ್ತಾರೆ ಕಲೀಲಿಕ್ಕೆ, ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೊಂದು ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತು ಪ್ರತಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಪ್ರತಿ ವಿದ್ಯಾರ್ಥಿಗಳಲ್ಲಿ ದಿವಸಕ್ಕೊಮ್ಮೆ ಆದರೂ ನಾನು ಮಾತಾಡಬೇಕು ಅಂತ ಇದೆ 416 ವಿದ್ಯಾರ್ಥಿಗಳಲ್ಲಿ. ಆದರೆ ಒಂದೊಂದು ನಿಮಿಷ ಹೇಳಿದ್ರು 416 ನಿಮಿಷ ನನಗೆ ಸಿಗೋದಿಲ್ಲ. ವಿದ್ಯಾರ್ಥಿಗಳೊಟ್ಟಿಗೆ ಆ ರ್ಯಾಪೋರ್ಟ್ ಸ್ವಲ್ಪ ಕಡಿಮೆ ಆಗಿದೆ ನನಗೆ, ಅದನ್ನು ಆ ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದು ದೊಡ್ಡ ಸವಾಲು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ನಾನು ಇಂಟಿಮೆಸಿ ಅಂದರೆ ಕ್ಲೋಸ್ ಆಗಿ ಅವರ ಶೈಕ್ಷಣಿಕ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಲಿಕ್ಕೆ ನನಗೆ ಇನ್ನೂ ದೊಡ್ಡ ಸವಾಲಿದೆ. ಆ ಸಮಯ ಹೇಗೆ ಹೊಂದಾಣಿಕೆ ಮಾಡೋದು ಅಂತ ಇನ್ನೂ ಗೊತ್ತಾಗಿದೆ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಎಲ್ಲ ಶಿಕ್ಷಕರಿಗಿರುವಂಥದ್ದು, ಶಿಕ್ಷಕರು ಎದುರಿಸ್ತಿರುವಂತಹ ಪ್ರಮುಖ ಸವಾಲು ಯಾವುದು ಅಂದ್ರೆ, ಸರ್ಕಾರವು ದಿನಕ್ಕೊಂದು ಹೊಸ ಕಾನೂನುಗಳನ್ನ ಹೊರತರ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಕರಿಗೆ ಶೋಷಣೆ ಅಂತಾನೂ ಹೇಳ್ಬೋದು ಕೆಲವೊಂದು ವಿಚಾರಗಳು ನೋಡ್ಬೇಕಾದ್ರೆ. ಈ ಹಿಂದಿನ ಕಾಲದಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ ಒಂಥರ ಗೌರವ ಭಾವನೆ ಇತ್ತು. ಶಿಕ್ಷಕರು ಅಂದ್ರೆ ಅವರ ಒಂದು ಟೈಮಿಂಗ್ಸ್ ಕೆಲಸ ಅಂತ ಮಾತ್ರ ಇತ್ತು. ಯಾಕಂದ್ರೆ ಬೆಳಿಗ್ಗೆ 9 ಗಂಟೆಗೆ ಶಾಲೆಗೆ ಬಂದ್ರೆ ಸಂಜೆ 4 ಗಂಟೆಗೆ ಮುಗಿತು ಅಂತ ಹೇಳುವಂತ ವಿಚಾರ ಇತ್ತು. ಆದ್ರೆ ಇತ್ತೀಚಿನ ಕೆಲವೊಂದು ವರ್ಷಗಳಿಂದ ಶಿಕ್ಷಕರು ಶಾಲೆಯ ಕೆಲಸಗಳನ್ನ ಮನೆಯಲ್ಲಿ ಹೋಗಿ ಮಾಡುವಂತಹ ಅನಿವಾರ್ಯತೆ ಎದುರಾಗಿದೆ. ಈ ಇಂತಹ ಕೆಲವೊಂದು ವಿಚಾರಗಳ ಬಗ್ಗೆ
ಶಿಕ್ಷಕರು ಎದುರಿಸ್ತಿರುವಂತಹ ಪ್ರಮುಖ ಹಾಗಂತ ಸವಾಲು ಹೇಳಿ ಅಂತ ಹೇಳಿದ್ರೆ ನೀವು ಹೇಳಿದ ಒಳ್ಳೆ ಪ್ರಶ್ನೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸ್ವಲ್ಪ ವ್ಯತ್ಯಾಸ ತುಂಬ ಇದೆ. ಆದರೆ ಇವತ್ತು ಸೌಲಭ್ಯಗಳು ಹೆಚ್ಚಾಗಿದೆ. ಮನೆಯಲ್ಲಿ ಮಹಿಳೆಗೆ ಅಡುಗೆ ಇದ್ದರೆ 1 ಗಂಟೆಯಲ್ಲಿಗೆ ಆಗಿಬಿಡ್ತದೆ. ಮನೆಗೆ ನಾವು ಹಿಂದೆ ನಡ್ಕೊಂಡು 5 ಕಿಲೋಮೀಟರ್ ಹೋಗ್ಬೇಕಿತ್ತು, ಇವತ್ತು ಬೈಕಲ್ಲಿ 5 ನಿಮಿಷದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಆ ಸಮಯ ಎಲ್ಲ ಉಳಿತಾಯ ಆಗಿದೆ. ಹೌದು, ಕರೆಕ್ಟ್. ಉಳಿತಾಯ ಆಗಿದೆ, ಅದು ಲಾಭ ಆಗಿದೆ. ಅದನ್ನು ಹೇಳ್ಬೇಕು ನಾವು. ಶಿಕ್ಷಕರಿಗೆ ಲಾಭವೂ ಆಗಿದೆ. ಹಾಗಂತೇಳಿ ಈ ಸಮಯ ಇದ್ದದ್ದು ಹೌದು. ಈಗ ನಮ್ಮ ಮನೆಗೆ ಹೋಗಿ ಚಹಾ ಎಲ್ಲ ಕುಡಿದು ಮನೆಯಲ್ಲಿ ಮತ್ತೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ದು ಎಷ್ಟೋ ದಿನ ಇದೆ. ಹಾಗಂತೇಳಿ ನಾವು ಅದನ್ನು ಶಾಪ ಅಂತ ಹೇಳಲಿಕ್ಕಾಗೋದಿಲ್ಲ. ಸರ್ಕಾರದ ನಿರೀಕ್ಷೆ ಬೇರೆ ಇರ್ತದೆ, ಇಲಾಖೆ. ನಾವು ಟೆಕ್ನಾಲಜಿಯನ್ನು ಬಳಸಬೇಕು ಅಂತ ಹೇಳೋದು. ಎಲ್ಲ ಶಿಕ್ಷಕರು ಟೆಕ್ನಾಲಜಿಯನ್ನು ಬಳಸಿದರೆ ಸಮಯದ ಉಳಿತಾಯ ಮಾಡಲಿಕ್ಕೆ ಆಗ್ತದೆ. ನಾವು ಅದೇ ರೀತಿ ಸೆಟಪ್ ಮಾಡಿದ್ದೇವೆ, ಆಫೀಸಲ್ಲೂ ಮಾಡಿದ್ದೇವೆ. ನಮ್ಮ ಲ್ಯಾಪ್ಟಾಪ್ಗಳಲ್ಲಿ ಎಕ್ಸೆಲ್ಗಳನ್ನು ಯೂಸ್ ಮಾಡಿ ಸೆಟಪ್ ಮಾಡಿದ್ದೇವೆ. ಟೆಕ್ನಾಲಜಿಯನ್ನು ಬಳಸಿದರೆ ಸಮಯದ ಹೊಂದಾಣಿಕೆ ತುಂಬ ಚೆನ್ನಾಗಿ ಮಾಡಲಿಕ್ಕಾಗ್ತದೆ. ಮತ್ತು ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಲಿಕ್ಕಾಗ್ತದೆ. ವಿದ್ಯಾರ್ಥಿಗಳೊಟ್ಟಿಗೆ ಹೆಚ್ಚು ಟೈಮ್ ಕೊಡಲಿಕ್ಕಾಗ್ತದೆ. ಹಾಗಂತೇಳಿ ಇಲಾಖೆ ಇವತ್ತು ನೀವು ಈ ಪಾಠ ಯಾಕೆ ಮಾಡಿದಿರಿ ಅಂತ ಕೇಳುವುದಿಲ್ಲ, ಈ ಮೆಥಡ್ ಯಾಕೆ ಮಾಡಿದಿರಿ ಅಂತ ಕೇಳುವುದಿಲ್ಲ. ನಮಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯು ನಿಮ್ಮ ಹತ್ರ ಬಂದು ಒಂದು ದಿವಸ ಅಬ್ಜೆಕ್ಷನ್ ಮಾಡಲಿಲ್ಲ. ಅದನ್ನು ನಾವು ಹೇಳಬೇಕಾಗ್ತದೆ. ಯಾವಾಗಲೂ ನೆಗೆಟಿವ್ ಅಂಶ ಮಾತ್ರ ಅಲ್ಲ. ಇಲಾಖೆ ನಮಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದೆ. ನಾವೇನು ಪಾಠ ಮಾಡಬೇಕು ಅಂತ ಸಿಲೆಬಸ್ ಮಾತ್ರ ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು ಅಂತ ನಮಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ನಾವು ಹೇಳಲೇಬೇಕು. ಅದೇನು ಏನು ಹೇಳುವುದಿಲ್ಲ, ನಿಮಗೆ ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಅದನ್ನು ನಾವು ಹೇಳಬೇಕಾಗ್ತದೆ. ಅದು ಇನ್ನೊಂದು ಮುಖ. ಈಗ ನಮ್ಮಲ್ಲಿ ಇಲಾಖೆ ಜಿಲ್ಲೆಯಿಂದ ಬರುವವರೆಲ್ಲ ಇದನ್ನು ನೋಡಿ ನೀವು ಇದನ್ನು ಬೇರೆ ಕಡೆ ಅಳವಡಿಸುವ ಹಾಗೆ ನಮಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಬಂದು ನೋಡಿ ಹೋಗ್ತಾರೆ. ಅವರು ನಮಗೆ ಪ್ರೇರೇಪಣೆ ಕೊಡ್ತಾರೆ. ಹಾಗೆ ಆ ರೀತಿ ನನಗೆ ನೆಗೆಟಿವ್ ಆ ರೀತಿ ಎಲ್ಲಿಯೂ ಕಾಣಲಿಲ್ಲ ನನಗೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪೋಷಕರು ಮತ್ತು ಸಮುದಾಯದ ಪಾತ್ರ ಹೇಗೆ ಇರಬೇಕು ಅಂತ ನೀವು ನಿರೀಕ್ಷಿಸ್ತಾ ಇರಿ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಇದು ಒಂದು ಪೋಷಕರ ಪಾತ್ರ ಏನಂದರೆ, ತುಂಬ ಪೋಷಕರು ತಿಳ್ಕೊಳ್ತಾರೆ, ನಾನು ಹಿಂದೆ ಕಲ್ತಿದ್ದೇನೆ, ಮಕ್ಕಳನ್ನು ಶಾಲೆ ಕಳಿಸ್ತೇನೆ, ಅಲ್ಲಿ ಕಳಿಸಿ ಫೀಸ್ ಕಟ್ಟಿದ್ದೇನೆ, ಅಲ್ಲಿ ಕಳಿಸಿದ ಕೂಡ ನನ್ನ ಕೆಲಸ ಮುಗಿಯಿತು ಅಂತ. ಅದಲ್ಲ. ನಾನು ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡೋದು, ತನ್ನ ಮಗ ತನ್ನ ಮಗಳು ಅಥವಾ ತನ್ನ ಸಂಬಂಧಿಕರು ಈ ಶಾಲೆಯಲ್ಲಿ ಏನು ಕಲಿತಾರೆ, ಅವರ ಫ್ರೆಂಡ್ಸ್ ಯಾರು, ಎಷ್ಟೊತ್ತು ಮೊಬೈಲ್ ಬಳಸ್ತಾರೆ, ಯಾರೊಟ್ಟಿಗಿರ್ತಾರೆ, ಏನು ಕಲಿತಾರೆ, ಈ ಬದಲಾವಣೆಗಳನ್ನು ನೋಡಬೇಕು. ವಾರಕ್ಕೊಮ್ಮೆ ವಿದ್ಯಾರ್ಥಿಗಳ ಬ್ಯಾಗ್ ಚೆಕ್ ಮಾಡಬೇಕು. ಅವ್ರು ಏನು ಕಲಿತಾರೆ ಅಂತ ನೋಡಬೇಕು. ಸೂಕ್ಷ್ಮವಾಗಿ ಅವಲೋಕಿಸಿದರೆ ಮಕ್ಕಳ ಬದಲಾವಣೆ ಗೊತ್ತಾಗ್ತದೆ. ಆಗ ಆ ಪೋಷಕರು, ಯಾಕಂದರೆ ನಮ್ಮಲ್ಲಿ ಅರ್ಧಷ್ಟು ಹೊತ್ತು ಶಾಲೆಯಲ್ಲಿದ್ದು ಇನ್ನು ಅರ್ಧ ಮನೆಯಲ್ಲಿರ್ತಾರೆ, ಆದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಮತ್ತು ಹುದ್ದೆಗಳ ಬಗ್ಗೆ, ಉದ್ಯೋಗದ ಬಗ್ಗೆ, ಇದರ ಬಗ್ಗೆ ಮಾತಾಡಬೇಕು. ಆಗ ಒಂದು ವಾತಾವರಣ ಬರ್ತದೆ. ನನಗೆ ಆ ರೀತಿಯ ವಾತಾವರಣ ಇತ್ತು. ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡೋದು ಪೋಷಕರು ಅಂತ ನನ್ನ ಭಾವನೆ. ಅವರು ಅದನ್ನೇ ಎಜುಕೇಷನ್ನ ಬಗ್ಗೆ ಮಾತಾಡಬೇಕು. ಮತ್ತು ಸಮುದಾಯ ಏನಂದರೆ, ಒಬ್ಬ ಯೂನಿಫಾರ್ಮ್ ಹಾಕಿದ ಹುಡುಗ ಇಲ್ಲೋ ರಸ್ತೆಯಲ್ಲಿ ತಿರುಗಾಡ್ತಾನೆ ಅಂತಾದರೆ, ಯಾವುದೇ ಧರ್ಮ ಇರಲಿ, ಯಾವುದೇ ಮತ ಇರಲಿ, ಯಾರೇ ಇರಲಿ, ಅವನನ್ನು ಕರ್ಕೊಂಡೋಗಿ ಶಾಲೆಗೆ ಬಿಡಬೇಕು. ಇದು ಕೇರಳದಲ್ಲಿ ಈ ಸಿಸ್ಟಮ್ ಇದೆ. ಹಾಗಾಗಿ ಕೇರಳ ಇವತ್ತಷ್ಟು ಮುಂದುವರೆದಿದೆ. ನಮ್ಮಲ್ಲೂ ಈ ಬದಲಾವಣೆ ಆಗಬೇಕು. ಅದನ್ನು ಎಲ್ಲ ಪಕ್ಷ ಎಲ್ಲ ಬಿಟ್ಟು ನಮ್ಮ ಊರಿನ ವಿದ್ಯಾರ್ಥಿ ಅಂತ ಹೇಳಿ ಅವನನ್ನು ಶಾಲೆಗೆ ಕರ್ಕೊಳ್ಬಾರ್ದು. ಬಾಕಿ ಸಮಸ್ಯೆ ಏನಿದ್ರು ಪರಿಹರಿಸುವ. ಇದನ್ನು ಇಲ್ಲಿ ಒಬ್ಬರು ಪೋಷಕರು ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಅವರನ್ನು ನಾನು ಯಾರಂತಲೇ ಗೊತ್ತಿರಲಿಲ್ಲ, ಫೋನ್ ಮಾಡಿ ಹೇಳ್ತಿದ್ರು, ಸರ್ ಕ್ಯಾಂಪಸ್ ಹತ್ರ ಬಿಟ್ಟಿದ್ದಾನೆ ಈ ಹುಡುಗ ಇಲ್ಲಿದ್ದ ಅಂತ ಮಾಡುವವರಿದ್ದಾರೆ. ನಾನು ಎಂತ ಹೇಳೋದು, ಅಂಥವರ ಸಂಖ್ಯೆ ಹೆಚ್ಚಾಗಬೇಕು. ಸಮುದಾಯವೇ ವಿದ್ಯಾರ್ಥಿಗಳು ಶಾಲೆಗೆ ಬರುವ ಹಾಗೆ ಮಾಡಬೇಕು. ಕೇರಳದಲ್ಲಿ ಮಾಡಿದ ಹಾಗೆ ಆ ಬದಲಾವಣೆ ನಾವು ಮಾಡಿದರೆ ನಮ್ಮ ವಿದ್ಯಾರ್ಥಿಗಳು, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಬೌದ್ಧಿಕವಾಗಿ ತುಂಬ ಗಟ್ಟಿ ಇದ್ದಾರೆ. 100% ತರಲಿಕ್ಕೆ ಏನೂ ಕಷ್ಟ ಆಗಲಿಲ್ಲ ಖಂಡಿತ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ಪೋಷಕರು ಅವರನ್ನು ತಯಾರು ಮಾಡಬೇಕು. ಮುಂದಿನ 5 ವರ್ಷದಲ್ಲಿ ತುಂಬ ಎಡವ್ತಾ ಇದ್ದಾವೆ. ಮುಂದಿನ 5 ವರ್ಷಗಳಲ್ಲಿ ಇದನ್ನು ಮೀರಿ ನಿಂತು ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಬರಲಿಕ್ಕೆ ಎಲ್ಲ ಅರ್ಹತೆ ಇದೆ. ಅದಕ್ಕೆ ಪೋಷಕರು ರೆಡಿ ಮಾಡಬೇಕು. ಸರ್, ತಮ್ಮ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳು ತಮ್ಮನ್ನು ಓರ್ವ ಶಿಕ್ಷಕರನ್ನಾಗಿ ಅಥವಾ ಓರ್ವ ಮಾನವೀಯತೆಯ ದೃಷ್ಟಿಯಿಂದಾಗಿ ಓರ್ವ ಸ್ನೇಹಿತನನ್ನಾಗಿ ಯಾವ ರೀತಿ ನೋಡ್ತಾರೆ ಅಂತ ಒಂದು ವಿಚಾರ. ಅದರಲ್ಲಿ ನಾನು ತುಂಬ ಅದೃಷ್ಟವಂತ. ನಮಗೆ ಒಳ್ಳೆ ಶಿಕ್ಷಕ ಸಮುದಾಯ, ನನ್ನ ಟೀಮ್ ತುಂಬ ಚೆನ್ನಾಗಿದೆ. ಶಿಕ್ಷಕರು ಮಾತ್ರ ಅಲ್ಲ, ನಾನ್ ಟೀಚಿಂಗ್ ಸ್ಟಾಫ್ ಅಂತ ಸಿಬ್ಬಂದಿ ಏನು ಹೇಳ್ತೇವೆ, ಅವರು, ಅಡುಗೆಯವರು, ಎಲ್ಲ ಒಂದು ಟೀಮಿನ ಹಾಗೆ ಕೆಲಸ ಮಾಡ್ತೇವೆ. ಅವರು ಯಾವಾಗ ಬರ್ಲಿಕ್ಕೆ ಹೇಳಿದ್ರು ಬರ್ತಾರೆ. ಶಿಕ್ಷಕರು ಇವತ್ತು ಶನಿವಾರ ಯಾರೋ ಬೆಂಗಳೂರಿನವ್ರು ಬಂದು ವಾಲಂಟಿಯರಿಂಗ್ ಮಾಡ್ತಾರೆ ಹೇಳಿದ್ರೆ ಶಿಕ್ಷಕರು ಏನೂ ಬೇಸರ ಮಾಡದೆ ನನ್ನೊಟ್ಟಿಗೆ ಬರ್ತಾರೆ. ನನ್ನ ಇವತ್ತು ಯಶಸ್ಸಿಗೆ ನಮ್ಮ ಶಿಕ್ಷಕರ ಮತ್ತು ಸಿಬ್ಬಂದಿಗಳ ಸಹಕಾರ ತುಂಬ ಇದೆ. ಹಾಗಾಗಿ ನಾನು ಏನು ಇವತ್ತು ಯೋಜನೆ ಹಾಕ್ಕೊಂಡ್ರು ಅದು ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ಪೂರಕವಾಗಿ ಶಾಲೆಯಲ್ಲಿ ನಾನು ಇಲ್ಲದಿದ್ದರೂ ಅದನ್ನು ಅದೇ ರೀತಿ ನಾನು ಇಲ್ಲ ಗೊತ್ತಾಗದೆ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಅದರ ಬಗ್ಗೆ ನಾನು ತುಂಬ ಅದೃಷ್ಟವಂತ. ನಮ್ಮ ಒಳ್ಳೆ ಶಿಕ್ಷಕರು, ನಮಗೆ ಸಿಬ್ಬಂದಿಗಳು ಸಿಕ್ಕಿದ್ದಾರೆ.
ತಮ್ಮ ವೃತ್ತಿ ಜೀವನದಲ್ಲಿ ಮರೆಯಲಾಗದಂತಹ ಭಾವನಾತ್ಮಕ ಕ್ಷಣ ಯಾವುದು? ಖಂಡಿತ ನಾನು ಹೇಳಲೇಬೇಕು. ಒಬ್ಬ ವಿದ್ಯಾರ್ಥಿಗೆ ನಾನು ಕ್ಲಾಸಲ್ಲಿ ಹೋಗಿ ಜೋರು ಮಾಡಿದೆ, ಏನು ವಿಚಾರಣೆ ಮಾಡದೆ. ಆಮೇಲೆ ಗೊತ್ತಾಯಿತು ಆ ತಪ್ಪು ಮಾಡಿದವ ಬೇರೆ ಹುಡುಗ ಅಂತ. ನಾನು ಸಂಜೆ ಆ ಹುಡುಗ ನಾನು ಇಲ್ಲಿ ಕೇಳಿದೆ, ನೀನು ಬಾ ಅಂತೇಳಿ. ಆಗ ಅವನಲ್ಲಿ ಹೇಳಿದೆ, ಸರ್ ನಾನು ಆ ತಪ್ಪು ಮಾಡಲಿಲ್ಲ ಅಂತ ಹೇಳಿದೆ. ಅವನು ಹೇಳಿ ಜೋರು. ಆಗ ನಾನು ಹೇಳಿದೆ, ಸಾರಿ ಹೇಳ್ತೇನೆ, ನಾನು ನಿಜವಾಗಿ ತಪ್ಪು ಮಾಡಿದೆ, ನಂಗೆ ಗೊತ್ತಾಗಲಿಲ್ಲ, ನಾಳೆ ನಾನು ಅಸೆಂಬ್ಲಿ ಕರೆದು ಸಾರಿ ಹೇಳ್ತೇನೆ ಅಂತ. ಆ ಹುಡುಗ ಏನು ಹೇಳಿದೆ ಗೊತ್ತಾ, ಸರ್ ನೀವು ಹೇಳಬಾರ್ದು, ನೀವು ಸಣ್ಣವರಾಗ್ತೀರಿ, ನಾನು ತಡ್ಕೊಳ್ತೇನೆ ಅಂತ ಹೇಳಿದ. ನನಗೆ ಅದು ಇವತ್ತಿಗೂ ಒಂಥರ ಅಯ್ಯೋ ಈ ತಪ್ಪು ಮಾಡಿಬಿಟ್ಟೆಲ್ಲ ಅಂತ. ಆದರೆ ಆ ಹುಡುಗನೊಟ್ಟಿಗೆ ಈಗಲೂ ನಾನು ಟಚ್ಚಲ್ಲಿದ್ದೇನೆ, ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾನೆ. ಅವ ವಿದೇಶದಲ್ಲಿದ್ದಾನೆ ಹುಡುಗ. ನನಗೆ ಈಗಲೂ ವಾರಕ್ಕೊಮ್ಮೆ ಮೆಸೇಜ್ ಮಾಡ್ತಾನೆ. ಬಾಂಧವ್ಯ ಹಾಗೆ ತಪ್ಪು ಮಾಡಿಬಿಟ್ಟೆಲ್ಲ ಅಂತ ನಂಗೆ ಕಂಡಿತ್ತು. ವಿಚಾರಣೆ ಮಾಡಿದೆ. ಆಮೇಲೆ ನನಗೊಂದು ಪಾಠ ಅದು, ನಾನೊಬ್ಬ ಹುಡುಗ ನಾನು ವಿಚಾರಣೆ ಮಾಡಿ ಏಕಾಏಕಿ ಬೈದು ಬಿಟ್ಟೆಲ್ಲ ಅಂತ. ಅಂದರೆ ತಪ್ಪು ಯಾರು ಮಾಡಿದ್ದಾರೆ ಅಂತ ನಾವು ಗೊತ್ತಾಗಲಿಲ್ಲ. ಯಾರೋ ಒಬ್ಬರು ಹೇಳಿದ್ದ ನಂಬಿದೆ ನಾನು. ಈಗ ಹಾಗಲ್ಲ, ಯಾರು ಹೇಳಿದ್ರು ನಂಬುದಿಲ್ಲ. ನಾನು ಸರಿಯಾಗಿ ನೋಡಿಕೊಂಡು ಗೊತ್ತಾದ ಮೇಲೆ ಅವರನ್ನು ವಿಚಾರಣೆ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿ ಮನೆಗೆ ಹೋಗೋಕೆ ಹೇಳ್ತೇನೆ. ಅದು ಅತ್ಯಂತ ಭಾವನಾತ್ಮಕ ಕ್ಷಣ, ನನಗೆ ಬದಲಾವಣೆ ತಂದ ಕ್ಷಣ. ಈಗಲೂ ಆ ಹುಡುಗನೊಟ್ಟಿಗೆ ಕಾಂಟ್ಯಾಕ್ಟ್ ಇದೆ, ಒಳ್ಳೆ ಬಾಂಧವ್ಯ ಇದೆ. ಮೊನ್ನೆ ಇದಕ್ಕೂ ನಮ್ಮ ಕಾರ್ಯಕ್ರಮಕ್ಕೂ, ಮೈಸೂರು ವಿಭಾಗ ಮಟ್ಟದ ಕಾರ್ಯಕ್ರಮಕ್ಕೂ ಬಂದು ಸಹಾಯವೂ ಮಾಡಿದ್ದಾನೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಭವಿಷ್ಯದಲ್ಲಿ ಮಾಡಲು ಬಯಸುವಂತಹ ಸುಧಾರಣೆಗಳು ಯಾವುದೆಲ್ಲ ಅಂತ? ನನಗೆ ದೊಡ್ಡ ಡ್ರೀಮ್ ಇದೆ. ಅದೇ ಈ ಪರಿಸರದಲ್ಲಿ ಈಗಾಗಲೇ ಹೇಳಿದೆ, ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇನ್ನೂ ಹೊರಡಲಿಲ್ಲ. ಅದು ಯಾವಾಗಲೂ ಹೊರಡ್ತೇವೆ ಅಂದರೆ BCom ಡಿಗ್ರಿ ಆದಮೇಲೆ ಹೊರಡ್ತೇವೆ. ತುಂಬ ಲೇಟ್ ಆಯ್ತು. ಅದು ಆರಂಭಿಕ ಹಂತದಲ್ಲೇ ಇವರನ್ನು ರೆಡಿ ಮಾಡಬೇಕು. ಆ ರೀತಿ ಒಂದು ವಿದ್ಯಾರ್ಥಿಗಳನ್ನು ಒಂದು 5 ವರ್ಷ ಪೋಷಕರನ್ನು, ವಿದ್ಯಾರ್ಥಿಗಳನ್ನು ನನ್ನಿಂದ ಆಗುವಷ್ಟು, ನನಗೆ ಅದರಲ್ಲಿ ಸ್ವಲ್ಪ ಸ್ಕಿಲ್ ಇದೆ, ಅದನ್ನು ವಿದ್ಯಾರ್ಥಿಗಳನ್ನು ರೆಡಿ ಮಾಡಬೇಕಂತಿದೆ. ಯುವ ಸಮುದಾಯವನ್ನು. ಈಗಾಗಲೇ ನನ್ನ 2-3 ವಿದ್ಯಾರ್ಥಿಗಳು ಆ ಕ್ಷೇತ್ರದಲ್ಲಿ ಇದ್ದಾರೆ. ಅವರು ಹೇಳಿದ್ದಾರೆ ನಾವು ಕೂಡಿಕೊಳ್ತೇವೆ ಸರ್ ಅಂತ. ಹಾಗೊಂದು ಟೀಮ್ ರೆಡಿಯಾಗಿದೆ. ಒಂದು 5 ವರ್ಷ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ, ಸಮುದಾಯವನ್ನು ರೆಡಿ ಮಾಡಬೇಕು ಅಂತ ಆಸೆ ಇದೆ. ಈಗ ಧಾರವಾಡ ಕಡೆಗೆ ಹೋದರೆ, ಬೇರೆ ಬೇರೆ ಜಿಲ್ಲೆಗೆ ಹೋದರೆ ಅಲ್ಲಿ ಅವರು ಇದನ್ನೇ ಮಾತಾಡ್ತಾರೆ, ಬೇರೇನಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅದನ್ನು ಬಿಟ್ಟು ಎಲ್ಲ ಮಾತಾಡ್ತೇವೆ. ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ. ಬಟ್ ಆ ಬುದ್ಧಿವಂತಿಕೆಯ ಪ್ರದರ್ಶನ ಅಲ್ಲಿ ಆಗ್ತಾ ಇಲ್ಲ ಅಂತ ನನಗೆ ಒಂದು ಬೇಸರ ಇದೆ. ಅದು ಆಗಬೇಕು ಅಂತ ಒಂದು ಡ್ರೀಮ್ ಇದೆ. ಅದಕ್ಕೆ ನಿಮ್ಮಂಥ ಮಾಧ್ಯಮದವರು ಎಲ್ಲರೂ ಕೈ ಜೋಡಿಸಬೇಕು. ಅದನ್ನು ನನಗೆ ದೊಡ್ಡ ಆಸೆ ಇದೆ. ಅದರಲ್ಲಿ ಯಶಸ್ಸು ಪಡಿತೇನೆ ಅಂತೂ ನನಗೆ ಧೈರ್ಯ ಇದೆ. ಸವಾಲು ಎದುರಿಸ್ತೇನಂತೂ ಇದೆ. ಇಲ್ಲ ಸರ್, ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸಿದ ಮೇಲೆ ಅದೊಂದು ಸವಾಲು ಅಂತ ಅನಿಸ್ಲಿಕ್ಕೆ ಇಲ್ಲ ಅಂತ. ಹೌದು. ಹಾಗಾಗಿ ಅದು ಸವಾಲು ಅಂತ ತಿಳ್ಕೊಳ್ತೇವೆ. ಹಾಗಿದ್ರೆ ನಮಗೆ ಮೀರಿ ನಿಲ್ಲಲಿಕ್ಕೆ ಸಾಧ್ಯ ಆಗೋದು. ಶಿಕ್ಷಕ ವೃತ್ತಿಯನ್ನು ಹೊಸದಾಗಿ ಪ್ರಾರಂಭಿಸುವವರಿಗೆ ಅಥವಾ ಯುವ ಶಿಕ್ಷಕರಿಗೆ ತಮ್ಮ ಸ್ಫೂರ್ತಿದಾಯಕ ಮಾತುಗಳು ಜೊತೆಗೆ ಸಲಹೆಗಳು ಏನೆಲ್ಲ ಇವೆ? ಹೊಸ ಶಿಕ್ಷಕರಿಗೆ ನನ್ನ ಸಲಹೆ ಇಷ್ಟೇ, ಮೂಲ ಅವರು ಯಾವುದು ಪಾಠ ಮಾಡ್ತಾರೋ ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಕನ್ನಡ ಪಾಠ ಮಾಡುವವನು ಶಿವರಾಮ್ ಕಾರಂತರನ್ನು ಓದಬೇಕು, ಭೈರಪ್ಪರನ್ನು ಓದಬೇಕು, ಎಲ್ಲ ಓದಬೇಕು. ಆ ಓದಿ ಅವರ ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು. ವಿದ್ಯಾರ್ಥಿಗಳೇ ಅದನ್ನು ಹೇಳಬೇಕು. ಪಾಠ ಮಾತ್ರ ಅಲ್ಲ, ಮಂಕುತಿಮ್ಮನ ಕಗ್ಗವನ್ನು ಓದಬೇಕು. ಕನ್ನಡ ವಿಜ್ಞಾನದವರು, ಮೂಲ ವಿಜ್ಞಾನ ಇದೆ ಬರೆದವರು, ತುಂಬ ಜನ ಕನ್ನಡದಲ್ಲಿ ಬರೆದವರಿದ್ದಾರೆ. ಅವರನ್ನು ನೋಡಿ, ಬರೀ ಯೂಟ್ಯೂಬ್ ಮಾತ್ರ ಅಲ್ಲ, ಪುಸ್ತಕವನ್ನು ಓದಿ ಅದರ ಮೂಲ ಶಿಕ್ಷಣವನ್ನು ಅವರಿಗೆ ಕೊಡಬೇಕು. ಆ ಅಧ್ಯಯನಶೀಲತೆ ಇತ್ತೀಚಿನ ಶಿಕ್ಷಕರಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನನ್ನ ಭಾವನೆ. ನಾವು ಎಲ್ಲಿಯೋ ಯೂಟ್ಯೂಬ್ ನೋಡಿ ಹೋಗ್ತೇವೆ, ನಮಗಿಂತ ಮೊದಲು ಯೂಟ್ಯೂಬ್ ವಿದ್ಯಾರ್ಥಿಗಳು ನೋಡಿರ್ತಾರೆ. ನಿಜ. ಅಷ್ಟಾಗೋಗ ನಾವು ಫೇಲ್ಯೂರ್ ಆಗ್ತೇವೆ. ಹಾಗಾಗಿ ಯೂಟ್ಯೂಬಿನ ಕಥೆಗಳನ್ನು ಅಥವಾ ಮೀಡಿಯಾ, ಯೂಟ್ಯೂಬ್ ಅಂತ ದೂಷಿಸ್ತಾ ಇಲ್ಲ, ಮೀಡಿಯಾದ ಕಥೆಗಳನ್ನು ಬಿಟ್ಟು ಪುಸ್ತಕದ ಕಥೆಗಳನ್ನು ಹೇಳಿದರೆ ಅದು ಯಾವಾಗಲೂ ಫ್ರೆಶ್ ಆಗಿರ್ತದೆ. ಅದು ವಿದ್ಯಾರ್ಥಿಗಳಿಗೆ ತಲುಪುವಂಥ ಕೆಲಸ ಆಗಬೇಕು. ಯಾಕಂದರೆ ಪುಸ್ತಕಗಳನ್ನು ಅವರು ಅನುಭವದಿಂದ ಬರೆದಿರ್ತಾರೆ. ಆ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತಾದರೆ ಖಂಡಿತ ಆಸಕ್ತಿಯಿಂದ ಇವತ್ತು ಕೇಳ್ತಾರೆ. ಮತ್ತು ತಯಾರು ಮಾಡಿ, ಶಿಕ್ಷಕರು ಪಾಠ ತಯಾರು ಮಾಡಿ ಕ್ಲಾಸಿಗೆ ಹೋಗಬೇಕು. ನಾನು ಈಗಲೂ ಹೋಗ್ತೇನೆ, ರಾತ್ರಿ ಹೊತ್ತಿಗೆ ತಯಾರು ಮಾಡ್ತೇನೆ, ಬೆಳಿಗ್ಗೆ ಒಮ್ಮೆ ಓದಿ ಹೋಗ್ತೇನೆ. ಆ ಪೇಜ್ ನಂಬರು ನನಗೆ ನೆನಪಿದೆ, ಇವತ್ತು ಪಾಠ ಮಾಡೋದು ಯಾವುದು ನೆನಪಿದೆ ನನಗೆ. ಇದ್ರೆ ಹೋಗಬಾರ್ದು. ಸರ್, ತಾವು ಯಾವ ವಿಷಯದ ಬಗ್ಗೆ ಎಲ್ಲ ಇಲ್ಲಿ ಪಾಠವನ್ನು? ಈಗ ನಾನು ಈ ವರ್ಷ ಸೈನ್ಸ್ ಪಾಠ ಮಾಡ್ತೇನೆ 10ನೇ ಕ್ಲಾಸಿಗೆ, 4 ವಿಭಾಗಕ್ಕೂ. ಅದರೊಟ್ಟಿಗೆ ಯಾರ ಶಿಕ್ಷಕರು ಬಾರದಿದ್ರೆ ಬೇರೆ ಬೇರೆ ಪಾಠಗಳನ್ನು ಮಾಡ್ತೇನೆ, ಎಲ್ಲ ಪಾಠ ಮಾಡ್ತೇನೆ. ಆಮೇಲೆ GMAT ಅಂತ ಮೆಂಟಲ್ ಎಬಿಲಿಟಿ, NMMS ಅಂತ ಪರೀಕ್ಷೆ, ಅದರ 100 ಗಂಟೆಯಲ್ಲಿ ಒಂದು 50 ಗಂಟೆ ಅಷ್ಟು ನಾನೇ ಪಾಠ ಮಾಡ್ತೇನೆ. ಅದಕ್ಕೂ ತಯಾರಿ ಮಾಡ್ತೇನೆ. ಅದಕ್ಕೆ ಬೇಕಾದಷ್ಟು ತಯಾರು ಮಾಡ್ಕೊಂಡು ಬಂದಿದ್ದೇನೆ. ನಂತರ ಮೆಟೀರಿಯಲ್ ಇದೆ, ಅದು ಪಾಠ ಮಾಡ್ತೇನೆ. ಸ್ಪೋರ್ಟ್ಸಿಗೆ ಹೋದರೆ ಆಡ್ಲಿಕ್ಕೆ ಹೋಗ್ತೇನೆ ಮಕ್ಕಳಿಗೆ, ಅಲ್ಲಿ ಒಂದು ಪಾಠ ಹೇಳಲಿಕ್ಕಿದೆ ಮಕ್ಕಳಿಗೆ, ಪಾಠ ಹೇಳಲಿಕ್ಕಿದೆ. ಯಾಕಂದರೆ ಶಿಸ್ತು. ಕ್ರಿಕೆಟ್ ಆಡಿದರೆ ಔಟ್ ಆದರೆ ಔಟ್ ಅಂತ ಹೇಳಿದರೆ ನನ್ನ ಸ್ಟೂಡೆಂಟ್ ಅಂಪೈರ್ ನಿಂತರು ನಾನು ಔಟು, ಈ ವ್ಯಾಲ್ಯೂ ಹೇಳಿಕೊಡ್ಬೇಕು. ಯಾರು ಔಟ್ ಆದರೂ ಔಟೇ. ಅದು ಈ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಹೇಳಿಕೊಡ್ಬೇಕು. ಶಿಕ್ಷಕ ಪ್ರತಿ ಹಂತದಲ್ಲಿ ಪಾಠ ಮಾಡುವ ಅವಕಾಶ ಇದೆ.
ಗೇಮ್ಸಿಗೆ ಹೋದರೆ ಗೊತ್ತಾಗ್ತದೆ ಯಾರು ಮೋಸ ಮಾಡ್ತಾರೆ, ಯಾರು ನೇರವಾಗಿ ಆಡ್ತಾರೆ. ಅಲ್ಲಿಯೂ ಹೋದರೂ ಒಂದು ಪಾಠ ಇದೆ. ಊಟ ಬಡಿಸ್ಲಿಕ್ಕೆ ಹೋದರೂ ಅಲ್ಲೊಂದು ಪಾಠ ಇದೆ, ಯಾರು ಚೆನ್ನಾಗಿ ಬಡಿಸ್ತಾರೆ, ಯಾರು ಕ್ಯೂ ತಪ್ಪಿಸ್ತಾರೆ, ಇದು ಗೊತ್ತಾಗ್ತದೆ. ಅಲ್ಲಲ್ಲಿ ನಾವು ಬೋಧನೆ ಮಾಡುವಂಥ ಪಾಠಗಳಿದೆ. ಜೊತೆಗೆ ಯೋಗ ತರಗತಿ ಇದೆ. ಈಗ ನಾನು ನೇರವಾಗಿ ಮಾಡ್ತಾ ಇಲ್ಲ, ನನ್ನ ವಿದ್ಯಾರ್ಥಿ ವಿಜಯೇಶ್ ಅಂತ ಇದ್ದಾರೆ, ಹೌದು, ಅವರು ಬಂದು ಪ್ರತಿ ಶುಕ್ರವಾರ ಬಂದು ಚೆನ್ನಾಗಿ ಪಾಠ ಮಾಡ್ತಾರೆ. ಹಾಗೆ ಅಂಥ ಒಂದು ಸ್ಟೂಡೆಂಟ್ ಸಿಕ್ಕಿದ್ದಾರೆ. ಈಗ ರೋಬೋಟಿಕ್ಸ್ ನಾನು ಕಲಿಸೋದಿಲ್ಲ, ಕಲ್ತಂಥ ವಿದ್ಯಾರ್ಥಿಗಳಿದ್ದಾರೆ, ಬಂದು ಪಾಠ ಮಾಡ್ತಾರೆ. ಅವರು ಬಂದು ಫೋಟೋಶಾಪಿಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಒಬ್ಬರು ಗಣೇಶ್ ಅಂತ ಇದ್ದಾರೆ, ಅವರು ಫ್ರೀಯಾಗಿ ಬಂದು ಹೇಳಿಕೊಡ್ತಾರೆ. ಹಾಗೆ ಈ ಕನ್ನಡ ಮಾಧ್ಯಮದಲ್ಲಿ ನಾವು ಯಾರಿಗೂ ಫೀಸ್ ತಗೊಳ್ಳೋದಿಲ್ಲ, ಎಲ್ಲ ಫ್ರೀ. ಯಾರೋ ಕೊಡ್ತಾರೆ, ಅದನ್ನು ಯಾರಿಗೂ ಕೊಡೋದು ಅಷ್ಟೇ, ದೊಡ್ಡ ಬಜೆಟ್ ಏನೂ ಇಲ್ಲ. ಅಂದ್ರೆ ಒಂದು ಮಿಡ್ಲಲ್ಲಿ ನಿಂತು ಮಿಡ್ಲ್ ಮ್ಯಾನ್ ಆಗಿ ಅಷ್ಟೇ ಪೋಸ್ಟ್ ಮ್ಯಾನ್ ಕೆಲಸ ಮಾತ್ರ ನಾವು ಮಾಡೋದು. ಎಲ್ಲಿಯೋ ಅವರು ಕೊಡ್ತಾರೆ, ಅದನ್ನು ಕೊಂಡೋಗಿ ಕೊಡೋದು, ಅದರಲ್ಲಿ ಖುಷಿ ಪಡೋದು. ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯವನ್ನು ಹೆಚ್ಚಿಸಲು ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸಲು ತಾವು ಏನು ವಿಶೇಷವಾಗಿ ಇಲ್ಲಿ ನಾವು ಶಾಲೆಯಲ್ಲಿ ಏನು ಮಾಡಿದ್ದೇವೆ ಅಂದರೆ, ನಮ್ಮಲ್ಲಿ ಸಾಮಾಜಿಕ ಕೆಲವು ಸ್ಕಿಲ್ಸ್ ಅಂತ ಹೇಳಿದರೆ, ನಮ್ಮಲ್ಲಿ ಮೈಕ್ ಸೆಟ್ ಮಾಡೋದು ಮಕ್ಕಳೇ. ನಾವು ಯಾರಿಗೂ ಅಡ್ವರ್ಟೈಸ್ ಫೋಟೋ ಯಾವ್ದಾದ್ರು ಇನ್ವಿಟೇಷನ್ ಇದ್ದರೆ ಮಕ್ಕಳಲ್ಲೇ ಮಾಡಿಸೋದು, ನಾವು ಬೇರೆ ಯಾರಲ್ಲಿ ಮಾಡಿಸೋದು. ಫೋಟೋಶಾಪ್, ವಿಡಿಯೋ ಎಡಿಟಿಂಗ್ ಮಕ್ಕಳೇ ಮಾಡೋದು, SRHS ನ್ಯೂಸ್ ಮಕ್ಕಳೇ ಮಾಡೋದು. ಎಲ್ಲ ಸೆಟಪ್ ಅವರದೇ, ನಮಗೆ ಏನಿಲ್ಲ, ನಾವು ಹೋಗಿ ಹೇಳಿದರೆ ಆಯಿತು. ಒಂದು ಸೋಷಲ್ ಸ್ಕಿಲ್ಸನ್ನು ಹಾಗೆ ಬೆಳೆಸ್ತಾ ಇದ್ದೇವೆ. ಇನ್ನೊಂದು ನೈತಿಕ ಶಿಕ್ಷಣ, ಅದು ಉಪದೇಶ ಮಾಡಿ ಬರುವುದಲ್ಲ, ಅದು ನಾವು ಹೇಗಿರ್ತೇವೆ ಅದೇ ರೀತಿ ಅವರು ಇರ್ತಾರೆ. ಕರೆಕ್ಟ್ ಅಲ್ವಾ? ನಮ್ಮ ಶಾಲೆಯಲ್ಲಿ ನಾನು ಚಪ್ಪಲಿ ತೆಗೆದಿಟ್ಟು ಕ್ಲಾಸಿಗೆ ಹೋಗ್ತಾನೆ, ಮಕ್ಕಳು ತೆಗೆದಿಟ್ಟು ಬರ್ತಾರೆ. ಇದು ಹೇಳಬೇಕು ಅಂತಿಲ್ಲ, ಮಕ್ಕಳು ಎಲ್ಲ ಅವರ 800 ರೂಪಾಯಿ ಕ್ರಾಕ್ಸ್ ಚಪ್ಪಲಿ ಇದ್ರೂ ಹೊರಗೆ ತೆಗೆದು ಬರ್ತಾರೆ. ಅದು ಹೇಳಿ ಬರುವಂಥದ್ದಲ್ಲ. ನಾನು ಉಗುರು ತೆಗೆದೇ ಕ್ಲಾಸಿಗೆ ಹೋಗ್ತೇನೆ, ಅವರು ತೆಗೆದೇ ಬರ್ತಾರೆ ಅಷ್ಟೇ. ಹಾಗಾಗಿ ಅದು ತುಂಬ ಅದರ ಬಗ್ಗೆ ಪಾಠ ಮಾಡುವಾಗ, ಆ ಪಾಠ ಮಾಡೋದಕ್ಕಿಂತ ನಮ್ಮ ಆಚರಣೆಯಲ್ಲೇ ಹಾಗೆ ಇದ್ದರೆ ತುಂಬ ಚೆನ್ನಾಗಿ ಅಂತ ನನಗೆ ಕಾಣ್ತದೆ. ಅದು 90%. 10% ಮತ್ತು ನೈತಿಕ ಶಿಕ್ಷಣ ಅಂತ ಒಂದು ಪಾಠ ಇದೆ. ಒಬ್ಬರು ರಿಸೋರ್ಸ್ ಪರ್ಸನ್ ಅನ್ನು ಬರ್ಲಿಕ್ಕೆ ಹೇಳ್ತೇವೆ, ಅವರು ಅನುಭವವನ್ನು ಹೇಳ್ತಾರೆ. ಈಗ ಒಬ್ಬರು ನಿನ್ನೆ ಹೇಳಿದರು, ನಾನು ಹಳಿ ವಿದ್ಯಾರ್ಥಿ, ಜಿಮ್ ಮಾಡಿದ್ದೇನೆ ಸರ್, ಸಂಜೆ ಹೊತ್ತಿಗೆ ಮಕ್ಕಳು ಫಿಸಿಕಲ್ ಫಿಟ್ನೆಸ್ ಹೇಗೆ ಇಟ್ಕೊಳ್ಬೇಕು ಅಂತೇಳಿ ನಾನು ಹೇಳಿಕೊಡ್ಲಿಕ್ಕೆ ಬರ್ತೇನೆ ಅಂತ, ಬನ್ನಿ ಅಂತ ಹೇಳಿದೆ. ಅದೊಂದು ನೈತಿಕ ಶಿಕ್ಷಣ. ಹೌದು, ಅದು ಅದಕ್ಕೆ ಬರ್ಲಿಕ್ಕೆ ಹೇಳಿದ್ದೇವೆ. ಸೊ ಏನಾಯ್ತಂದರೆ, ಒಂದು ಅವರಿಗೆ ಆರೋಗ್ಯದ ಬಗ್ಗೆ ಅರಿವಿದೆ, ಆ ಮೂಡಿಸುವುದು ಹೇಗೆ, ದುರಭ್ಯಾಸ ಚಟ ಬಿಡಿಸುವುದು ಹೇಗೆ. ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾರೆ, ಅಂಥದ್ದೆಲ್ಲ ಮಾಡ್ತಾ ಇರ್ತೇವೆ ನಾವು. ನಿರಂತರ ಕಾರ್ಯಕ್ರಮ ಮಾಡ್ತೇವೆ, ನಾಟಕಗಳನ್ನು ಬರ್ಲಿಕ್ಕೆ ಹೇಳ್ತೇವೆ, ನಿರಂತರ ಚಟುವಟಿಕೆ ಇದೆ ನಮ್ಮಲ್ಲಿ. ಆಗ ಸ್ಟೇಜಿನ ಪ್ರೋಗ್ರಾಮು, ಯಕ್ಷಗಾನ ಎಲ್ಲವನ್ನು ಮಾಡ್ತೇವೆ, ಯೋಗ. ಹಾಗೆ ಮಕ್ಕಳು ಸದಾ ಕ್ರಿಯಾಶೀಲರಾಗಿರ್ತಾರೆ ಇಡೀ ದಿವಸ. ಸರ್, ಎಸ್, ಕೊನೆಯದಾಗಿ ತಾವು ಶಿಕ್ಷಕ ವೃತ್ತಿಯನ್ನೇ ಯಾಕಾಗಿ ಆರಿಸಿಕೊಂಡ್ರಿ? ಜೊತೆಗೆ ಶಿಕ್ಷಕ ವೃತ್ತಿಯನ್ನು ಆರಿಸಿಕೊಳ್ಳದೆ ಇರ್ತಿದ್ರೆ ಬೇರೆ ಯಾವ ವೃತ್ತಿಗೆ ನೀವು ಗಮನ ಹರಿಸ್ತಾ ಇದ್ರಿ? ಯಾವ ಬಗ್ಗೆ ಆಸಕ್ತಿ ಇತ್ತು ನಿಮಗೆ? ನನಗೆ ಶಿಕ್ಷಕ ವೃತ್ತಿ ನಾನು ಹುಡುಕಿಕೊಂಡು ಬಂದದ್ದು. ನಾನು 10ನೇ ಕ್ಲಾಸ್ ಪಾಸ್ ಆದಮೇಲೆ ನಾನು ರೂಮಲ್ಲಿದ್ದೆ. ಅಲ್ಲಿ ಕೆಲವರು ಈ ಸಂಸ್ಕೃತ ಕಲಿಯೋರೆಲ್ಲ ಇದ್ದರು. ಅವ್ರದ್ದು SLC ಆಗಿರಲಿಲ್ಲ, ಅವರಿಗೆ SLC ಪ್ರೈವೇಟ್ ಕಟ್ತಿದ್ರು. ಸೊ ನನ್ನ ರೂಮಲ್ಲಿ ನಾನು ಅವರಿಗೆ ಗಣಿತ ಎಲ್ಲ ಹೇಳಿಕೊಟ್ಟೆ. ಮೊದಲಿಗೆ ಸಂಜೆ ಹೊತ್ತಿಗೆ ನಂದೊಂದು ಕೋಚಿಂಗ್ ಅಂದರೆ ಫೀಸ್ ಎಲ್ಲ ಏನಿಲ್ಲ, ನನಗೆ ಗೊತ್ತಿದ್ದನ್ನು ಹೇಳಿಕೊಡುವಂಥ. ವಿಶೇಷ ಅಂದರೆ 6 ಜನ ಪಾಸ್ ಆದರು. ನನಗೆ ಆಗ ಕಂಡಿತ್ತು ನನಗೆ ಟೀಚಿಂಗ್ ನನ್ನ ಪ್ಯಾಷನ್ ಅಂತ ಗೊತ್ತಾಯಿತು. ಆಮೇಲೆ ನನಗೆ ಟೀಚಿಂಗ್ ಬೇರೆ ಬೇರೆ ಕಡೆ ಪಾಠಕ್ಕೆಲ್ಲ ಹೋಗ್ತಿದ್ದೆ. ಆಗಲೇ ಒಂದು ರೂಮಲ್ಲಿ ಪಾಠ ಮಾಡ್ತಿದ್ದೆ ನಾನು ಒಬ್ಬನೇ ಕೂತ್ಕೊಂಡು. ಹೀಗಲ್ಲೊಂದು ಪ್ಯಾಷನ್ ಇತ್ತು. ಆಮೇಲೆ ಬೇರೆ ಮಕ್ಕಳಿಗೆ ಹೇಳಿಕೊಡ್ತಿದ್ದೆ. ಆಮೇಲೆ ಟೀಚರ್ ಆಗಿ ಬಂದೆ. ಆಮೇಲೆ ಸಂಜೆ ಬೆಳಿಗ್ಗೆ ಹೊತ್ತು ಆ ಮಕ್ಕಳಿಗೆ ಹೇಳಿಕೊಡ್ತಿದ್ದೆ. ಹಾಗಾಗಿ ಅದು ನನಗೆ ಒಂಥರ ಆಯಾಸ ಆಗೋದೆಲ್ಲ ಇರಲಿಲ್ಲ. ಬೆಳಿಗ್ಗಿಂದ ಸಂಜೆವರೆಗೆ ಕ್ಲಾಸ್ ಈಗಲೂ ಮಾಡಿದರೂ ನಾನು 3-4 ಗಂಟೆ ಪಾಠ ಮಾಡ್ತೇನೆ ಕಂಟಿನ್ಯೂಸ್. ನನಗೆ ಅದು ಆಯಾಸ ಅಂತ ಆಗಲಿಲ್ಲ. ಆದರೆ ಶಿಕ್ಷಕ ವೃತ್ತಿ ಬಿಟ್ಟರೆ ಬೇರೆ ಆಪ್ಷನ್ ನನಗೆ ಗೊತ್ತಿರಲಿಲ್ಲ, ಯಾವುದು ಮಾಡ್ತೇನೆ ಅಂತ ಗೊತ್ತಿರಲಿಲ್ಲ. ಎಲ್ಲಿಯಾದರೂ ಒಂದು ಟೆಕ್ನಾಲಜಿ ಫೀಲ್ಡಿಗೆ ಹೋಗ್ತಿದ್ದೆ ಅಂತ ನನಗೆ ಇತ್ತು ಒಂದು ಕನಸು, 2ನೇ ಕನಸು. ಇದಾಗದಿದ್ರೆ ಆಗೊಂದು ಡಿಪ್ಲೊಮಾ ಮಾಡಬೇಕು ಅಂತ ಒಂದು 2ನೇ ಆಪ್ಷನ್ ಇತ್ತು. ಅದಿದ್ದರೆ ಆ ಫೀಲ್ಡಿಗೆ ಹೋಗ್ತಿದ್ದೆ ನಾನು. ಬಟ್ ಇದು ನನ್ನ ಹುಡುಕಿಕೊಂಡು ಬಂತು, ಅದೆಲ್ಲ ಅವಕಾಶಗಳು ಬಂತು. ನಾನು ನಿಜವಾಗಿ ಅದೃಷ್ಟವಂತ. ಅಲ್ಲಿ ಹೋದರೆ ಅಲ್ಲಿ ಏನೋ ಒಂದು ಮೆಷಿನ್ ಹತ್ರ ಇರ್ತಿದ್ದೆ. ಆದರೆ ಇವತ್ತು ವಿದ್ಯಾರ್ಥಿಗಳು ಒಟ್ಟಿದ್ದೆ, ಸಮುದಾಯದ ಒಟ್ಟಿಗಿದ್ದೇನೆ. ಹಾಗಾಗಿ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಅಂತ. ಸಮಾಜದಲ್ಲಿ ತುಂಬ ಬದಲಾವಣೆ ತರಲಿಕ್ಕೆ ನನ್ನ ಮಟ್ಟಿಗೆ ಸಾಧ್ಯ ಆಗಿದೆ. ಮತ್ತು ಹೌದಾ ಅಂತ ಸಮಾಜವೇ ಹೇಳಬೇಕಷ್ಟೆ. ನನಗಂತೂ ಖುಷಿ ಕೊಟ್ಟಿದೆ. ತುಂಬ ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ನೀವು ಹಂಚಿಕೊಂಡಿದ್ದೀರಿ. ನಿಮಗೂ ಧನ್ಯವಾದಗಳು. ನನ್ನ ಭಾವನೆಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ, ವೇದಿಕೆ ಕಲ್ಪಿಸಿಕೊಟ್ಟಿದ್ರಿ. ನಿಮಗೂ ಶುಭವಾಗಲಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ಔನ್ನತ್ಯ ಕಾಣಲಿ ಅಂತ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು.